ಎಲ್ರಿಗೂ ನಮಸ್ಕಾರ. ಮುಂಚಾನೆಯ ಶುಭಕಾಮನೆಗಳೊಂದಿಗೆ ತಮ್ಮೆಲ್ಲರಿಗೂ ನಿಮ್ಮ ಪ್ರೀತಿಯ ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಅಂತ ಇದ್ದೀನಿ. ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ದಿವ್ಯಾ ಆಲೂರ್. ಇನ್ನು ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಬನ್ನಿ. ಶುಭ ಸೋಮವಾರದಂದು ವಿಶೇಷವಾದ ಮಾಹಿತಿ ಏನನ್ನ ತಿಳಿಸಲಿದ್ದಾರೆ ಕೇಳೋಣ. ನಮ್ಮೊಟ್ಟಿಗಿದ್ದಾರೆ ನಾಡಿನ ಹೆಸರಾಂತ ಜ್ಯೋತಿಷಿಗಳು, ವೇದಾಗಮ ಪಂಡಿತರು, ಆಧ್ಯಾತ್ಮಿಕ ಚಿಂತಕರಾದಂತಹ ವಾಚಸ್ಪತಿ ಗುರುಗಳು. ಗುರುಗಳೇ ನಮಸ್ಕಾರ. ಕಾರ್ಯಕ್ರಮಕ್ಕೆ ನಲ್ಮೆಯ ಸ್ವಾಗತ ತಮಗೆ. ನಮಸ್ಕಾರ ಮತ್ತು ಧನ್ಯವಾದ. ಗುರುಗಳೇ, ಕಾರ್ಯಕ್ರಮ ಪ್ರಾರಂಭಿಸೋಣ ಒಂದು ಶುಭ ಶ್ಲೋಕದೊಂದಿಗೆ. ಆಗಲಿ. ಓಂ ರತ್ತೇ ಕಲ್ಪಿತಮಾಸನಂ ಹಿಮಜಲೇ ಸ್ನಾನಂಚ ದಿವ್ಯಾಂಬರಂ ನಾನಾರತ್ನ ವಿಭೂಷಿತಂ ಮೃಗಮದಾಮೋದಾಂಕಿತಂ ಚಂದನಂ ಜಾತಿ ಚಂಪಕ ಬಿಲ್ವಪತ್ರ ರಚಿತಂ ಪುಷ್ಪಂಚ ಧೂಪಂ ತಥಾ ದೀಪಂ ದೇವದಯಾನಿಧೇ ಪಶುಪತೆ ಹೃತ್ಕಲ್ಪಿತಂ ಗೃಹ್ಯತಾಂ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಓಂ. ನಮ್ಮೆಲ್ಲ ವೀಕ್ಷಕರಿಗೆ ಇವತ್ತಿನ ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂತಹ ಸ್ವಾಗತವನ್ನು ಬಯಸ್ತಾ, ಹಾಗೇನೆ ಯಾರ್ಯಾರು ಈ ಒಂದು ನವೆಂಬರ್ ತಿಂಗಳ 17ನೇ ತಾರೀಕು ನಿಮ್ಮ ಹುಟ್ಟಿದ ಹಬ್ಬ ಮೊದಲಾದಂತಹ ಸಂಭ್ರಮದಲ್ಲಿದ್ದೀರಾ, ನಿಮಗೆಲ್ಲರಿಗೂ ಕೂಡ ಶುಭಾಶಯಗಳು. ಆ ಪರಮಾತ್ಮನ ಅನುಗ್ರಹ ನಿಮ್ಮೆಲ್ಲರಿಗೂ ಸಹ ಇರಲಿ. ನಿಮ್ಮೆಲ್ಲರ ಸುಖ ಸಂತೋಷ ಇಮ್ಮಡಿ ಮುಮ್ಮಡಿ ನಾಲ್ಮಡಿಯಾಗಿ ಅಭಿವೃದ್ಧಿ ಆಗಲಿ, ಜೀವನ ಸುಖಕರವಾಗಿರಲಿ ಅಂತೇಳಿ ಹಾರೈಸ್ತೀನಿ. ಹಾಗೆಯೇ ಆ ಪರಮಾತ್ಮನಲ್ಲಿ ಕೂಡ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ, ಈ ಕಾರ್ತಿಕ ಮಾಸದ ಕಡೆಯ ಸೋಮವಾರ ಇವತ್ತು. ಹಾಗಾಗಿ ನಿಮಗೆಲ್ಲರಿಗೂ ಕೂಡ ಆ ಪರಮೇಶ್ವರನ ಅನುಗ್ರಹ ಕೂಡ ಸದಾಕಾಲ ಇರಲಿ ಅಂಥೇಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ, ಮೊದಲು ಇವತ್ತಿನ ರಾಶಿಫಲಕ್ಕೆ ಮೊದಲು ಪಂಚಾಂಗದ ಕಡೆ ಗಮನ ಹರಿಸೋಣ. ಇವತ್ತು ಸ್ವಸ್ತಿ ಶ್ರೀ ವಿಶ್ವಾವಸುನಾಮ ಸಂವತ್ಸರದ ದಕ್ಷಿಣಾಯನ ಶರದೃತು ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿಯ ದಿವಸ ಸೋಮವಾರ. ಇವತ್ತು ಚಿತ್ತಾ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ, ಅರ್ಥಾತ್ ಹೆಚ್ಚು ಕಡಿಮೆ 4 ಗಂಟೆವರೆಗೂ ಕೂಡ ಕನ್ಯಾ ರಾಶಿಯಲ್ಲಿಯೇ ಚಂದ್ರ ಇರ್ತಾನೆ. ಆನಂತರ ತುಲಾ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಚಿತ್ತಾ ನಕ್ಷತ್ರ 3ನೇ ಚರಣಕ್ಕೆ ಪಾದಾರ್ಪಣೆ ಮಾಡುವ ಮುಖಾಂತರವಾಗಿ. ಹಾಗೇನೆ ಇವತ್ತಿರ್ತಕ್ಕಂಥದ್ದು ಆಯುಷ್ಮಾನ್ ಅನ್ನುವಂತಹ ಒಂದು ಯೋಗ ಇದೆ, ಗರಜ ಕರಣ ಇದೆ. ಇದರ ಜೊತೆಯಲ್ಲಿ ಬಹಳ ಅದ್ಭುತವಾದ ಒಂದು ಘಟನೆ ಕೂಡ ಖಗೋಳದಲ್ಲಿ ನಡೆದಿದೆ. ಏನು ಅಂತಂದರೆ, ತುಲಾರಾಶಿಯಲ್ಲಿದ್ದಂತಹ ನೀಚ ಸ್ಥಿತಿಯಲ್ಲಿ ಇದ್ದಂತಹ ಪ್ರಖರ ಚಂಡ ಕಿರಣನಾಗಿರ್ತಕ್ಕಂತಹ ಸೂರ್ಯ ವೃಶ್ಚಿಕ ರಾಶಿಗೆ ಪ್ರವೇಶವನ್ನು ಮಾಡಿರ್ತಕ್ಕಂಥದ್ದು. ಹಾಗಾದ್ರೆ ಒಂದ್ಸಾರಿ ಗ್ರಹಸ್ಥಿತಿ ಹೇಗಿದೆ ಅಂತ ನೋಡ್ಬೇಕಾಯ್ತಲ್ಲ. ಗ್ರಹಸ್ಥಿತಿ ನೋಡೋದಾದ್ರೆ ಮೇಷ ವೃಷಭ ಮಿಥುನ ರಾಶಿಯಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ಕರ್ಕಾಟಕದಲ್ಲಿ ಯಥಾ ಪ್ರಕಾರ ಇರತಕ್ಕಂಥದ್ದು ಗುರು, ಹಾಗೇನೆ ಸಿಂಹದಲ್ಲಿ ಕೇತು, ಕನ್ಯಾ ರಾಶಿಯಲ್ಲಿ ಚಂದ್ರ ಇದ್ದಾನೆ. ತುಲಾ ರಾಶಿಯಲ್ಲಿ ಇರ್ತಕ್ಕಂತಹ ರವಿ ವೃಶ್ಚಿಕ ರಾಶಿಗೆ ಹೋಗಿರೋದ್ರಿಂದ ತುಲಾ ರಾಶಿಯಲ್ಲಿ ಶುಕ್ರ ಒಬ್ಬನೇ ಇರತಕ್ಕಂಥದ್ದು. ವೃಶ್ಚಿಕ ರಾಶಿಗೆ ಬಂದ ನಂತರದಲ್ಲಿ ವೃಶ್ಚಿಕದಲ್ಲಿ ಇರತಕ್ಕಂಥದ್ದು ರವಿ, ಬುಧ ಮತ್ತು ಮಂಗಳ, 3 ಗ್ರಹಗಳು. ಹಾಗೆ ಧನು ಮತ್ತು ಮಕರ ರಾಶಿಯಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ಕುಂಭದಲ್ಲಿ ರಾಹು ಮತ್ತು ಮೀನದಲ್ಲಿ ಶನೇಶ್ವರ ಇರುವಂತಹದ್ದು. ಮಾಲಾ ಯೋಗ ಅಂತ ಹೇಳಿದ್ದೆ ನಾನು. ಕರ್ಕಾಟಕ ರಾಶಿಯಿಂದ ವೃಶ್ಚಿಕ ರಾಶಿಯವರೆಗೂ ಕೂಡ ಪ್ರತಿಯೊಂದು ರಾಶಿಯಲ್ಲೂ ಒಂದೊಂದು ಗ್ರಹ. ಗುರು ಕರ್ಕಾಟಕದಲ್ಲಿ ಗುರು, ಸಿಂಹದಲ್ಲಿ ಕೇತು, ಕನ್ಯಾದಲ್ಲಿ ಚಂದ್ರ, ತುಲಾದಲ್ಲಿ ಶುಕ್ರ, ವೃಶ್ಚಿಕದಲ್ಲಿ ರವಿ, ಬುಧ, ಮಂಗಳ. ಇದು ಅದ್ಭುತವಾಗಿರ್ತಕ್ಕಂಥ ಒಂದು ಮಾಲಾ ಯೋಗ ಅಂತ. ಈ ಮಾಲಾ ಯೋಗ ಇವತ್ತು ಮಧ್ಯಾಹ್ನ 3-3:30 ಅನ್ನೋಷ್ಟೊತ್ತಿಗೆ ಮುಕ್ತಾಯ ಆಗುತ್ತೆ. ಕಾರಣ ಏನು ಅಂತಂದರೆ, ಚಂದ್ರ ರಾಶಿಯನ್ನು ಬದಲಾವಣೆ ಮಾಡಿ ತುಲಾ ರಾಶಿಗೆ ಪ್ರವೇಶ ಮಾಡೋದರಿಂದ. ಹಾಗಾಗಿ ಆ ಒಂದು ಅದ್ಭುತ ಯೋಗ ಅಂತಕ್ಕಂಥದ್ದು ಇವತ್ತು ಮಧ್ಯಾಹ್ನ 3 ಗಂಟೆಗೆ ಮುಕ್ತಾಯ ಆಗುತ್ತೆ. ಯಾವುದಾದ್ರೂ ದೊಡ್ಡ ಮಟ್ಟದ ಸಾಧನೆ ಮಾಡಬೇಕು, ಪ್ರಾಜೆಕ್ಟ್ ಏನಾದ್ರು ಸ್ಟಾರ್ಟ್ ಮಾಡಬೇಕು ಅಂದ್ರೆ ಅಷ್ಟೊತ್ತು ತನಕ ಅವಕಾಶ ಇದೆ. ಈ ಒಂದು ಸಂದರ್ಭವನ್ನು ದಯವಿಟ್ಟು ಸದುಪಯೋಗ ಪಡಿಸ್ಕೊಳ್ಳಿ ಅಂತಕ್ಕಂಥದ್ದು ನನ್ನ ಒಂದು ಮನವಿ. ವೀಕ್ಷಕರೇ, ಈಗ ಪ್ರಾರಂಭ ಮಾಡೋಣ ದಿನ ಭವಿಷ್ಯ ವಿಭಾಗವನ್ನ. ಗುರುಗಳೇ, ಮೊದಲ ರಾಶಿ ಮೇಷರಾಶಿಗೆ ಹೇಗಿದೆ ಈ ದಿನ? ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಇವತ್ತಿನ ದಿನ ತಕ್ಕ ಮಟ್ಟಿಗೆ ಉತ್ತಮವಾಗಿರ್ತಕ್ಕಂಥದ್ದು. 6-7ನೇ ರಾಶಿಯಲ್ಲಿ ಚಂದ್ರನ ಸಂಚಾರ ಇರತಕ್ಕಂಥದ್ದು. ಆದ್ದರಿಂದ ವ್ಯಾಪಾರ ವ್ಯವಹಾರಗಳಲ್ಲಿ ವೃದ್ಧಿ ಆಗ್ತಕ್ಕಂಥದ್ದು. ಗೆಳೆತನ ಅಂತಕ್ಕಂಥದ್ರ ಮಧ್ಯದಲ್ಲಿ ಏನಾದ್ರು ಕ್ಲಾಶಸ್ ಆಗಿ ಏನಾದ್ರು ಫ್ರೆಂಡ್ಶಿಪ್ ಕಟ್ಟಾಗುವಂಥ ಹಂತ ಬಂದಿದ್ದರೆ ಅದು ಪುನಃ ಜೋಡಣೆ ಆಗ್ತಕ್ಕಂಥ ಒಂದು ಅವಕಾಶ. ಹಾಗೆಯೇ ಕೃಷಿ ಕ್ಷೇತ್ರ, ವಾಣಿಜ್ಯಾದಿಗಳಲ್ಲಿ ಕೂಡ ಸಾಕಷ್ಟು ಅಭಿವೃದ್ಧಿಯನ್ನು ನೋಡ್ತಕ್ಕಂಥ ಅವಕಾಶ ಇದೆ. ಆದರೆ ಮೇಷರಾಶಿಯವರ ಪಂಚಮಾಧಿಪತಿ ಆಗಿರ್ತಕ್ಕಂತಹ ರವಿ ಅಷ್ಟಮಕ್ಕೆ ಬಂದು ಅಷ್ಟಮಾಧಿಪತಿಯೊಂದಿಗೆ ಸೇರಿರ್ತಕ್ಕಂಥದ್ದು ಅದು ಒಂದು ಒಳ್ಳೆಯ ಯೋಗ ಅಲ್ಲ.
ಅರ್ಥಾತ್ ಮೇಷರಾಶಿಯವರ ಪಂಚಮ ಅಂತಂದ್ರೆ ಸಂತತಿ, ಮಕ್ಕಳು ಅಥವಾ ಪುಣ್ಯ ಕಾರ್ಯ ಅಂತ ಅರ್ಥ ಆಗುತ್ತೆ. ಪಂಚಮಂತನಯೋ ಮಂತ್ರಿ ಚಾತ್ಮಾಚ ಸುತ ಉಚ್ಯತೆ ಅಂತ ಹೇಳಿ. ಹಾಗಾಗಿ ವಿಶೇಷವಾಗಿ ಮೇಷರಾಶಿಯವರ ಗಂಡು ಮಕ್ಕಳಿಗೆ ಸ್ವಲ್ಪ ಮಟ್ಟಿನ ಆರೋಗ್ಯ ಸಮಸ್ಯೆ ಬರಬಹುದಾಗಿರ್ತಕ್ಕಂಥದ್ದು, ಉಷ್ಣ ಸಂಬಂಧ ತೊಂದರೆ ಆಗ್ತಕ್ಕಂಥದ್ದು, ಪಿತ್ತ ಸಂಬಂಧ ತೊಂದರೆ ಆಗ್ತಕ್ಕಂಥದ್ದು, ಇವೆಲ್ಲ ಕೂಡ ಸೂಚನೆಯನ್ನು ಕಾಣಿಸಬಹುದಾಗಿದೆ. ಹಾಗಾಗಿ ಮೇಷರಾಶಿಯವರ ಮಕ್ಕಳು, ಅದರಲ್ಲೂ ವಿಶೇಷವಾಗಿ ಗಂಡು ಮಕ್ಕಳು ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚು ಗಮನವನ್ನು ಕೊಡಬೇಕಾಗತ್ತೆ. ಅಲ್ಲಿಗೆ 12ನೇ ರಾಶಿಯಲ್ಲಿರ್ತಕ್ಕಂಥ ಶುಕ್ರ ವಾಹನಗಳಲ್ಲಿ ಸಂಚಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಏನೋ ದೊಡ್ಡ ಮಾರಣಾಂತಿಕವಾಗಿರ್ತಕ್ಕಂಥ ಸ್ಥಿತಿ ಏನಿಲ್ಲ. ಕಾರಣ ಅಲ್ಲಿರ್ತಕ್ಕಂಥ ವೃಶ್ಚಿಕ ರಾಶಿಯ ರವಿಗೆ ಗುರುವಿನ ದೃಷ್ಟಿ ಇದೆ. ಅದೇನು ಆಯಸ್ಸಿಗೆ ಕಂಟಕವಾಗುವಷ್ಟರ ಮಟ್ಟಿಗೆ ತೀವ್ರತರವಾದ್ದೇನಲ್ಲ. ಆದರೂ ಸಾಕಷ್ಟು ನೋವು ತಿನ್ನಬೇಕಾಗಿ ಕೂಡ ಬರಬಹುದಾಗಿರುತ್ತೆ. ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಇದಕ್ಕೆ ಮುಖ್ಯವಾಗಿ ಶಿವನ ಆರಾಧನೆ, ಮೃತ್ಯುಂಜಯ ಸ್ವರೂಪದ ಪರಮೇಶ್ವರನ ಆರಾಧನೆ ಬಹಳ ಸೂಕ್ತ. ಮಾಡ್ಕೊಳ್ಳಿ. ಶುಭವಾಗಲಿ. ಮುಂದಿಂದು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇವತ್ತಿನ ದಿನ ತುಂಬ ಚೆನ್ನಾಗಿ ಆರಂಭವೇನೋ ಆಗತ್ತೆ. ಆದರೆ ತುದಿ ಮುಟ್ಟುವಷ್ಟೊತ್ತಿಗೆ ಸ್ವಲ್ಪ ಮಟ್ಟಿಗೆ ದುಃಖವನ್ನು ನೋಡಬೇಕಾಗಿಯೂ ಬರಬಹುದು. ಕಾರಣ ಚತುರ್ಥಾಧಿಪತಿ ಆಗಿರತಕ್ಕಂಥ ರವಿಯ ಪ್ರವೇಶ ಸಪ್ತಮಕ್ಕಾಗಿದೆ. ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ದೊಡ್ಡ ಮಟ್ಟಿನ ನಷ್ಟವಾಗ್ತಕ್ಕಂಥ ಲಕ್ಷಣ ಕೆಲವರಿಗೆ ಕಂಡ್ರೆ, ಕೆಲವರ ಸಾಂಸಾರಿಕ ಜೀವನದಲ್ಲಿ ಕೂಡ ದೊಡ್ಡ ಮಟ್ಟದ ಕೋಲಾಹಲಗಳು ಕೂಡ ಕಾಣುವಂಥದ್ದಿದೆ. ದುಡ್ಡು ಕಾಸಿನ ವಿಚಾರದಲ್ಲಿ ಅಂಥ ದೊಡ್ಡ ಸಮಸ್ಯೆ ಅನ್ನೋದು ಬರದೇ ಇದ್ರೂ ಕೂಡ ಈ ಎಲ್ಲ ಸಮಸ್ಯೆಗಳು ಒಟ್ಟಾಗಿ ಬಂದಾಗ ಸ್ವಲ್ಪ ಬೇಸರ ಕೂಡ ಆಗಬಹುದು. ವ್ಯಾಪಾರ ವ್ಯವಹಾರಗಳು, ಉದ್ಯೋಗ ಇತ್ಯಾದಿಗಳಲ್ಲೆಲ್ಲ ಏನಂತ ದೊಡ್ಡ ಸಮಸ್ಯೆ ಕಾಣಿಸೋದಿಲ್ಲ. ಈ ಒಂದು ಸಮಸ್ಯೆ ಬಹಳ ದೊಡ್ಡ ಮಟ್ಟದಲ್ಲಿ ಕಾಣುತ್ತೆ. ಬುಧನಿಗೆ ಅಸ್ತದೋಷವಿಲ್ಲದರ ಕಾರಣ ಮತ್ತು ವೃಷಭ ರಾಶಿಗೆ ಬುಧ ಅದ್ಭುತ ಯೋಗ ಕಾರಕನಾಗಿರುವವನು ಅಲ್ಲಿರುವ ಕಾರಣ ಈ ಒಂದು ಪರಿಸ್ಥಿತಿ ಅನ್ನುವಂಥದ್ದು ತಿಳಿಯಾಗಲಿಕ್ಕೆ ಕೂಡ ಅವಕಾಶ ಇದೆ. ವಾರದ ಆರಂಭದಲ್ಲೇ ಇಷ್ಟು ದೊಡ್ಡ ಸಮಸ್ಯೆ ಆಗ್ಬಿಟ್ರೆ ಇಡೀ ವಾರ ಕಳಿಬೇಕಲ್ಲ ಹೇಗೆ ಅನ್ನೋ ಟೆನ್ಷನನ್ನು ಖಂಡಿತ ಇಟ್ಕೋಬೇಡಿ. ಲಕ್ಷ್ಮೀ ನಾರಾಯಣ ಹೃದಯ ಕಮಲ ಸ್ತೋತ್ರ ಅನ್ನುವಂಥ ಒಂದು ಮಂತ್ರ ಭಾಗ ಇದೆ. ಭಾರ್ಗವ ಋಷಿಗಳಿಂದ ಪ್ರಣೀತವಾಗಿ ಬಂದು ಅಥರ್ವಣ ರಹಸ್ಯ ಅನ್ನುವಂಥ ಗ್ರಂಥದಲ್ಲಿ ಇರುವಂಥದ್ದಿದು. ಅದನ್ನು ಶ್ರೀಕಲ್ಪ ಅಂತ ಕೂಡ ನಾವು ಕರಿತೇವೆ. ಈ ಶ್ರೀಕಲ್ಪದಲ್ಲಿ ಬಹಳ ಅದ್ಭುತವಾಗಿ ಈ ಒಂದು ಸಮಸ್ಯೆಗಳನ್ನು, ಅದರಲ್ಲೂ ವಿಶೇಷವಾಗಿ ದಾಂಪತ್ಯದಲ್ಲಿ ಬರಬಹುದಾಗಿರ್ತಕ್ಕಂಥ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಸರಿಪಡಿಸ್ಕೊಳ್ಳಿಕ್ಕೆ ಬೇಕಾದ ವ್ಯವಸ್ಥೆಗಳು, ಮಂತ್ರಭಾಗಗಳೆಲ್ಲ ಅಲ್ಲಿದೆ. ಅದನ್ನು ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಮಾಡಿಕೊಳ್ಳಿ. ಖಂಡಿತವಾಗಲೂ ಸಾಕಷ್ಟು ಉತ್ತಮವಾದಂಥ ಫಲ ಸಿಗಲಿಕ್ಕೆ ಅವಕಾಶ ಆಗುತ್ತೆ. ಪ್ರಯತ್ನ ಮಾಡಿ. ಶುಭವಾಗಲಿ. ಮುಂದೆಂದು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇವತ್ತಿನ ದಿನ ತಕ್ಕ ಮಟ್ಟಿಗೆ ಉತ್ತಮವಾಗಿದೆ. ರಾಶಿಯಾಧಿಪತಿ ಆಗಿರತಕ್ಕಂಥ ಬುಧನ ಜೊತೆಯಲ್ಲಿ ಪರಮ ಮಿತ್ರನಾಗಿರ್ತಕ್ಕಂಥ ತೃತೀಯಾಧಿಪತಿಯ ಪ್ರವೇಶ ಆಗಿರತಕ್ಕಂಥದ್ದು ಮತ್ತು ದ್ವಿತೀಯಾಧಿಪತಿ ಚತುರ್ಥಕ್ಕೆ ಬಂದಿರತಕ್ಕಂಥದ್ದು ಇವೆಲ್ಲ ಕೂಡ ಧನ ಲಾಭವನ್ನು, ಸಂಬಂಧದಲ್ಲಿ ವೃದ್ಧಿಯನ್ನು, ಹಿರಿಯರ ಜೊತೆಯಲ್ಲಿ ಸೇರಿಕೊಂಡು ಕೆಲಸ ಕಾರ್ಯಗಳನ್ನು ಮುಂದುವರಿಸ್ತಕ್ಕಂಥದ್ದು, ಶತ್ರುಗಳಿಂದ ಗೆಲುವನ್ನು ಹೊಂದತಕ್ಕಂಥದ್ದು, ಸಾಲಾದಿ ಬಾಧೆಗಳಿದ್ದರೆ ಅದರಿಂದ ಹೊರಗೆ ಬರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ಆರೋಗ್ಯದಲ್ಲಿ ವೃದ್ಧಿ ಆಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಉತ್ತಮವಾದಂಥ ಫಲಗಳು ಮಿಥುನ ರಾಶಿಯವರಿಗೆ ಅತ್ಯಂತ ಸ್ಪಷ್ಟವಾಗಿ ಕಾಣಿಸುತ್ತೆ. ಹಾಗಾಗಿ ಎಲ್ಲ ರೀತಿಯಲ್ಲೂ ಪಾಪಕ್ಷೇತ್ರಗಳೆಲ್ಲವೂ ಸಹ ಶುದ್ಧವಾಗಿದೆ ಮತ್ತು ವಿಶೇಷವಾಗಿ ಪಾಪಸ್ಥಾನಗಳಲ್ಲಿ ಪಾಪಗ್ರಹಗಳಿರೋದ್ರಿಂದ -*- ಅಂತ ಹೇಳ್ತಾರಲ್ಲ ಗಣಿತಶಾಸ್ತ್ರದಲ್ಲಿ, ಅಂಥ ಒಂದು ಅದ್ಭುತವಾದಂಥ ಫಲ ಕೂಡ ಇದೆ. ಅದಕ್ಕೆ ಸರಿಯಾಗಿ ಯೋಗಕಾರಕನಾಗಿರತಕ್ಕಂಥ ನಿಮ್ಮ ರಾಶಿಯಾಧಿಪತಿ ಬುಧ ಕೂಡ ಅಲ್ಲಿರೋದು ಇದೆಯಲ್ಲ, ಇದೊಂದು ಒಳ್ಳೆಯ ಲಕ್ಷಣ ಆಗಿರುತ್ತೆ. ಹಾಗಾಗಿ ಇವತ್ತು ಶಂಕರ ನಾರಾಯಣ ಸ್ವರೂಪ ಅಥವಾ ಹರಿಹರೇಶ್ವರನನ್ನು, ಶಿವ ಮತ್ತು ವಿಷ್ಣು ಏಕತ್ರವಾಗಿರ್ತಕ್ಕಂಥ ಹರಿಹರೇಶ್ವರ ಸ್ವರೂಪದ ಆರಾಧನೆಯನ್ನು ಮಾಡಿಕೊಂಡಲ್ಲಿ ಇವತ್ತಿನ ದಿನವನ್ನು ಇನ್ನಷ್ಟು ಉತ್ತಮವಾದ ರೀತಿಯಲ್ಲಿ ಕಳೀಲಿಕ್ಕೆ ಅವಕಾಶ ಆಗುತ್ತೆ. ಪ್ರಯತ್ನ ಮಾಡಿ. ಶುಭವಾಗಲಿ. ಮುಂದಿಂದು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಕೂಡ ಇವತ್ತಿನ ದಿನ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಕಾರಣ ನಿಮ್ಮ ರಾಶಿಗೆ 3ನೇ ರಾಶಿಯಲ್ಲಿರ್ತಕ್ಕಂತಹ ಚಂದ್ರ, ನಿಮ್ಮ ರಾಶಿಯಾಧಿಪತಿ ಚಂದ್ರನೇ ಆಗಿರೋದರಿಂದ 3ನೇ ಮನೆ ಅಂದರೆ ವಿಕ್ರಮ ಸ್ಥಾನ ಅಂತ ಅರ್ಥ. ಸಾಮರ್ಥ್ಯವನ್ನು ಹೆಚ್ಚು ಮಾಡಿಕೊಳ್ತಕ್ಕಂಥ ಸ್ಥಾನ ಅಂತ ಕೂಡ ಅರ್ಥ ಆಗುತ್ತೆ. ಅಲ್ಲಿಗೆ 11ನೇ ರಾಶಿಯಲ್ಲಿ ಗುರು ಬರೋದರಿಂದ ಚಂದ್ರನಿಗೆ ಬಹಳ ಒಂದು ಬಲಿಷ್ಠವಾದ ಗುರುವಿನ ಒಂದು ಅನುಕೂಲ ಅಂತಕ್ಕಂಥದ್ದು ಕಾಣಿಸುತ್ತೆ. ಹಾಗಾಗಿ ದೈವ ಬಲವೂ ಜೊತೆಯಲ್ಲಿ ಸೇರಿಕೊಳ್ಳುತ್ತೆ. ಜೊತೆಯಲ್ಲಿ ನಿಮ್ಮ ಕರ್ಕಾಟಕ ರಾಶಿಗೆ 5ನೇ ರಾಶಿಯಲ್ಲಿ
3 ಗ್ರಹಗಳಿರ್ತಕ್ಕಂಥದ್ದು. 3 ಗ್ರಹಗಳು ಕೂಡ ನಿಮಗೆ ಅಂದರೆ ನಿಮ್ಮ ಕರ್ಕಾಟಕ ರಾಶಿಗೆ ಪರಮ ಮಿತ್ರ ಗ್ರಹಗಳಾಗಿರೋದರಿಂದ, ಜೊತೆಯಲ್ಲಿ ಅದಕ್ಕೆ ಭಾಗ್ಯಾಧಿಪತಿಯಾದ ಗುರುವಿನ ದೃಷ್ಟಿಯೂ ಬೀಳೋದ್ರಿಂದ ಇವತ್ತಿನ ದಿನವನ್ನು ನೀವು ಸ್ವಲ್ಪ ಹೆಚ್ಚು ಪಾಸಿಟಿವಿಟಿಯನ್ನು ಇಟ್ಕೊಂಡು, ಇಲ್ಲ ನಾನು ನಿಭಾಯಿಸ್ತೇನೆ ಅನ್ನೋ ಧೈರ್ಯವನ್ನು ಇಟ್ಕೊಂಡು ಹೋದ ಪಕ್ಷದಲ್ಲಿ ಖಂಡಿತ ಇವತ್ತಿನ ದಿನ ತುಂಬ ಚೆನ್ನಾಗಿ ನಡೆಯುವಂಥ ಅವಕಾಶ ಇರುತ್ತೆ. ಚತುರ್ಥ ಕೇಂದ್ರ ಭಾವದಲ್ಲಿರ್ತಕ್ಕಂತಹ ಶುಕ್ರ, ಅವನು ಇದುವರೆಗೆ ರವಿಯ ಜೊತೆಯಲ್ಲಿದ್ದವನು ಈಗ ಬಿಡುಗಡೆಯಾಗಿ ಏಕತ್ರ ಒಬ್ಬನೇ ಆಗಿಬಿಟ್ಟಿದ್ದಾನೆ. ಹಾಗಾಗಿ ಮನೆಯಲ್ಲಿ ಸ್ವಲ್ಪ ಹಿರಿಯರ ದಬ್ಬಾಳಿಕೆ ಅಂತಕ್ಕಂಥದ್ದು ನಡೀಬಹುದು. ಅದರಲ್ಲೂ ವಿಶೇಷವಾಗಿ ಮನೆಯ ಹೆಣ್ಣು ಮಗಳ ದರ್ಬಾರು ಸ್ವಲ್ಪ ಜೋರಾಗಿ ಜಬರ್ದಸ್ತಿಯಲ್ಲಿ ನಡೀಬಹುದು. ಖಂಡಿತ ಅದೆಲ್ಲ ಒಳ್ಳೆಯದೇನೆ. ಮನೆಯ ಅಭಿವೃದ್ಧಿಗಾಗಿ ಯಾರು ಏನು ಹೇಳಿದ್ರು ಅದನ್ನು ಖುಷಿಯಿಂದ ಸಂತೋಷದಿಂದ ಕೇಳ್ಕೊಂಡು ಹೋಗಬೇಕು. ಆದಷ್ಟು ಸ್ವಾರ್ಥದ ಬಗ್ಗೆ ಎಚ್ಚರಿಕೆ ಇಟ್ಕೊಳ್ಳಿ. ಅವ್ರು ಹೇಳ್ತಾ ಇರ್ತಕ್ಕಂಥ ಮಾತು ಎಷ್ಟರ ಮಟ್ಟಿಗೆ ಸಂಸಾರಕ್ಕೆ ಒಳ್ಳೆಯದೋ ಅಥವಾ ಅವ್ರ ಸ್ವಾರ್ಥವನ್ನೇ ಅವರು ದೊಡ್ಡದಾಗಿ ಇಟ್ಕೊಂಡಿದ್ದಾರೋ ಅನ್ನೋದನ್ನು ಸರಿಯಾಗಿ ಅಬ್ಸರ್ವ್ ಮಾಡಿಕೊಂಡು ಗಮನಿಸಿ ನೋಡಿಕೊಂಡು ಆನಂತರ ಅದಕ್ಕೆ ಹೆಗಲು ಕೊಡೋದೋ, ಸಪೋರ್ಟ್ ಮಾಡಬೇಕೋ, ವಿರೋಧ ಮಾಡಬೇಕು ಅನ್ನೋದನ್ನು ನೋಡಿ ತೀರ್ಮಾನ ಮಾಡ್ಕೊಳ್ಳಿ. ಮುಖ್ಯವಾಗಿ ಇವತ್ತು ಕರ್ಕಾಟಕ ರಾಶಿಯವರು ಏನು ಮಾಡಬೇಕಪ್ಪ ಅಂತಂದರೆ ರಾಜರಾಜೇಶ್ವರಿಯನ್ನು ಪ್ರಾರ್ಥನೆ ಮಾಡಿಕೊಳ್ಬೇಕು. ಲಲಿತಾ ಮಹಾತ್ರಿಪುರ ಸುಂದರಿಯನ್ನು ಮಾಡ್ಕೊಳ್ಳಿ. ಶುಭವಾಗಲಿ. ಗುರುಗಳೇ, ಕ್ಷೇತ್ರ ಮಹಿಮೆ ವಿಭಾಗದಲ್ಲಿ ಇವತ್ತು ಯಾವ ವಿಶೇಷವಾದ ಸನ್ನಿಧಾನಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀರಾ? ಈ ಸನ್ನಿಧಾನ ನಾನು ಈ ಹಿಂದೆ ಒಂದು ಘಟನೆಯನ್ನು ಹೇಳಿದ್ದೆ. ನಮ್ಮ ಜನರಿಗೆ ಅದು ನೆನಪಿನಲ್ಲಿ ಇದ್ರೆ ನೆನಪು ಮಾಡ್ಕೊಳ್ಳಿ. ಕಾರ್ತೀಕ ಮಾಸದ ಕಡೆಯ ಸೋಮವಾರ ಆಗಿರೋದರಿಂದ ಸ್ವಲ್ಪ ಪುರಾಣ ಪ್ರಸಿದ್ಧವಾದ ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ನಿಸ್ತು. ಹಾಗಾಗಿ ಅಲ್ಲಿಗೆ ಹೋಗೋಣ. ನಮ್ಗೆಲ್ಲರಿಗೂ ಸಹ ರಾವಣನ ಬಗ್ಗೆ ಗೊತ್ತು. ಹೌದು. ರಾವಣ ಆತ್ಮಲಿಂಗವನ್ನ ತಂದಂತ ಕಥೆ ಗೊತ್ತು. ಹೌದು. ಆತ್ಮಲಿಂಗವನ್ನು ತಗೊಂಡು ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ದೇವತೆಗಳಿಗೆಲ್ಲ ಬಹಳ ಬೇಸರ ಆಗ್ಬಿಡ್ತು. ಎಂಥ ಕೆಲಸ ಆಗೋಯ್ತಲ್ಲ, ಪರಮೇಶ್ವರನ ಆತ್ಮಲಿಂಗ ಹೋಗಿ ಒಬ್ಬ ರಾಕ್ಷಸನ ಕೈಯಲ್ಲಿ ಸೇರ್ಬಿಟ್ರೆ, ಆ ಆತ್ಮಲಿಂಗ ಹೋಗಿ ಏನಾದ್ರೂ ನಾಳೆ ದಿವಸ ಲಂಕೆಯಲ್ಲಿ ಪ್ರತಿಷ್ಠಾಪನೆ ಆಗ್ಬಿಟ್ರೆ ಆವಾಗ ರಾಕ್ಷಸರನ್ನ ಯಾರಾದ್ರೂ ಗೆಲ್ಲೋಕ್ಕಾಗತ್ತಾ, ಸೋಲ್ಸೋಕ್ಕಾಗತ್ತಾ? ಬಹಳ ಕಷ್ಟ ಆಗ್ಬಿಡುತ್ತೆ. ಹಾಗಾಗಿ ಏನಾದ್ರೂ ಒಂದು ಪ್ರಯತ್ನ ಮಾಡಬೇಕಲ್ಲ ಅಂತ ಹೇಳಿ ಎಲ್ಲಾ ದೇವತೆಗಳು ಹೋಗಿ ಮಹಾವಿಷ್ಣುವಿನಲ್ಲಿ ಕೇಳ್ತಾರೆ, ಸ್ವಾಮಿ ಈ ತರ ಆಗೋಯ್ತಲ್ಲ, ಏನ್ ಮಾಡೋದು ಅಂತ. ಆವಾಗ ಮಹಾವಿಷ್ಣು ಏನ್ ಮಾಡ್ತಾನೆ, ಈ ಬ್ರಹ್ಮ ಮತ್ತು ಶಿವ ಇವರಿಬ್ಬರದ್ದು ಇದೇ ಕತೆ ಆಗೋಯ್ತು ಅಂತ. ಇವ್ರು ಯಾರಾದ್ರೂ ಒಂದು ಪ್ರಾರ್ಥನೆ ಮಾಡಿದ್ರು ಒಂದು ಬಿಟ್ರೆ ಏನೂ ಯೋಚನೆ ಮಾಡಲ್ಲ, ಕೊಟ್ಟು ಬಿಡದೆ. ಹಿಂದೆ ಒಂದ್ಸರಿ ಇದೇ ರಾವಣನ ಹಿಂದಿನ ಒಂದು ಅವತಾರದಲ್ಲಿ ಅಥವಾ ಹಿಂದಿನ ಒಂದು ಜನ್ಮದಲ್ಲಿ ಹಗಲು ರಾತ್ರಿ ಅಂತಿಲ್ಲ, ಮನೆ ಒಳಗೆ ಹೊರಗೆ ಅಂತಿಲ್ಲ, ಭೂಮಿ ಆಕಾಶ ಅಂತಿಲ್ಲ, ಅಸ್ತ್ರ ಶಸ್ತ್ರ ಅಂತಿಲ್ಲ, ಪ್ರಾಣಿ ಮನುಷ್ಯ ಅಂತಿಲ್ಲ, ದೇವತೆ ಗಂಧರ್ವ ಅಂತಿಲ್ಲ, ರಾಕ್ಷಸ ಯಕ್ಷ ಅಂತಿಲ್ಲ, ಯಾರ ಕೈಲೂ ಸಂಹಾರ ಆಗ್ಬಾರ್ದು ಅನ್ನೋ ವರ ಕೊಟ್ಬಿಟ್ಟಿದ್ದ. ಆವತ್ತು ನಾನು ಎಷ್ಟು ಕಷ್ಟಪಟ್ಟೆ. ಸೂರ್ಯಾಸ್ತ ಸಮಯ ನೋಡ್ಕೋಬೇಕಾಯ್ತು, ಮನೆ ಒಳಗೂ ಅಲ್ಲ ಹೊರಗೂ ಅಲ್ಲ, ಹೊಸ್ತಲ ಮೇಲೆ ಕೂರಿಸ್ಬೇಕಾಯ್ತು, ಮನುಷ್ಯ ಅಲ್ಲ ಪ್ರಾಣಿ ಅಲ್ಲ, ನರಸಿಂಹಾಗಿ ಬರಬೇಕಾಯ್ತು, ಅಸ್ತ್ರಶಸ್ತ್ರ ಇಲ್ಲ, ಉಗುರಲ್ಲಿ ಕೊಲ್ಲಬೇಕಾಯ್ತು. ಎಷ್ಟು ಕಷ್ಟ ಆಯ್ತು. ಇದೇ ತರ ಕೆಲಸಗಳನ್ನೇ ಮಾಡ್ತಾರಲ್ಲ ಇವರು, ಏನಾದ್ರು ಒಂದು ಮಾಡಬೇಕು ಇದಕ್ಕೆ ಅಂತ ಹೇಳಿ ಅವನೇನ್ ಮಾಡ್ತಾನೆ, ಅಪ್ಪ ಮಾಡಿರೋ ತಪ್ಪನ್ನು ಮಗನಿಂದ ಸರಿ ಮಾಡಿಸ್ತೀನಿ ಅಂತ. ಆಗ ಗಣಪತಿಯನ್ನು ಕರೆದು ಬಾರಪ್ಪ ಇಲ್ಲಿ ಹೇಳಿ ಕರ್ಕೊಂಡು ಹೋಗ್ತಾನೆ. ರಾವಣ ಬಹಳ ಖುಷಿಯಿಂದ ಹೋಗ್ತಾ ಇರೋ ಸಂದರ್ಭ, ಇನ್ನೇನು ದಕ್ಷಿಣ ಸಮುದ್ರ ದಾಟಿದ ಕೂಡಲೇ ಆ ಕಡೆಗೆ ಲಂಕೆನೆ ತಾನೆ. ದಕ್ಷಿಣ ಸಮುದ್ರ ತೀರದಲ್ಲಿ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಏನ್ ಮಾಡ್ತಾನೆ, ಮಹಾವಿಷ್ಣು ತನ್ನ ಚಕ್ರದಿಂದ ಸೂರ್ಯನನ್ನು ಮರೆ ಮಾಡ್ತಾನೆ. ಸ್ವಲ್ಪ ಪ್ರದೋಷದ ಅನುಭವ ಬರೋ ರೀತಿಯಲ್ಲಿ ಆಗತ್ತೆ. ಅಯ್ಯೋ ಆ ಕಡೆ ನೋಡ್ತಾನೆ, ಏನ್ ಮಾಡೋದು ಈಗ, ಹೀಗಾಗೋಯ್ತಲ್ಲ ಅಂತ ಹೇಳ್ಕೊಂಡು ಇನ್ನೇನು ಸಂಧ್ಯಾ ವಂದನೆ ಮಾಡ್ಬೇಕಲ್ಲ. ಅವನು ಬ್ರಾಹ್ಮಣ, ಸಂಜೆ ಆದ್ಕೊಂಡು ಸೂರ್ಯಾಸ್ತ ಕಾಲದಲ್ಲಿ ಅರ್ಘ್ಯ ಕೊಡಬೇಕು ಸೂರ್ಯನಿಗೆ. ಏನ್ ಮಾಡೋದು ಅಂತೇಳಿ ಆ ಕಡೆ ನೋಡುವಾಗ ಇವನು ಒಳ್ಳೆ ದನಕಾಯಿ ಹುಡುಗರು ವೇಷದಲ್ಲಿ ಗಣೇಶ ಅಲ್ಲಿ ಓಡಾಡ್ತಿರ್ತಾನೆ ಸಮುದ್ರದ ದಂಡೆ ಮೇಲೆ. ಅಲ್ಲಿಗೆ ಬಂದು ಇವನೇನ್ ಮಾಡ್ತಾನೆ, ಗಣೇಶನನ್ನು ಕರೆದ್ಬಿಟ್ಟು ಹೇಳ್ತಾನೆ, ಬಾರಪ್ಪ ಈ ಶಿವಲಿಂಗ ಹಿಡ್ಕೊಂಡಿರೋ ಸ್ವಲ್ಪ ಹೊತ್ತು, ನಾನು ಒಂಚೂರು ಅರ್ಘ್ಯ ಕೊಟ್ಟು ಬರ್ತೀನಿ. ಹೋಗಯ್ಯ, ಅಪ್ಪಿ ಕೆಳಗಿಡ್ಬೇಡ. ಅಪ್ಪಿ ಕೆಳಗೆಲ್ಲಾರು ಇಟ್ಬಿಟ್ಟಿಯ ನೀನು, ಮತ್ತೆ ಇಳಿದೋಗ್ಬಿಡುತ್ತೆ. ಅದು ಈಶ್ವರ ಹೇಳಿ ಕಳಿಸಿರ್ತಾನೆ. ಎಲ್ಲರೂ ಅಪ್ಪಿ ಕೆಳಗಡೆ ಇಟ್ಟರೆ ಸಂಪೂರ್ಣ ಶಕ್ತಿಯನ್ನು ನಾನು ಹೀರ್ಕೊಂಡ್ಬಿಡ್ತೀನಿ ಭೂಮಿಯಿಂದ, ಮತ್ತೆ ಅಲಗಾಡ್ಸಕ್ ಆಗೋದಿಲ್ಲ ನಿನಗೆ. ಆಗ ಗಣಪತಿ ಏನ್ ಮಾಡ್ತಾನೆ, ವಿಘ್ನೇಶ್ವರ, ಆಗಲ್ಲ ಕಡೆ, ನನಗೇನು ಬೇರೆ ಕೆಲಸ ಇಲ್ವಾ, ನೀ ಹೇಳೋದು ಕೇಳಕ್ಕಾಗ, ನಿನ್ಗೆ ಕೆಲಸದೋ ನಾನು ನಿನಗೆ, ಏನ್ ಸಂಬಳಕ್ಕೆ ಇಟ್ಕೊಂಡಿದ್ಯಾ ನನ್ನ? ಬಹಳ ಚೆನ್ನಾಗಿದೆ ಅವರಿಬ್ಬರ ಮಧ್ಯದ ಡಿಸ್ಕಷನ್ನು. ಆ ಬ್ರಹ್ಮಾಂಡ ಪುರಾಣದಲ್ಲಿ ಬರುತ್ತೆ, ಬಹಳ ಅದ್ಭುತವಾಗಿ ಬರುತ್ತೆ. ಗೋಕರ್ಣ ಕ್ಷೇತ್ರ ಮಹಾತ್ಮೆ, ಹೀಗೆ ಎಲ್ಲ ಡಿಸ್ಕಷನ್ ಆಗುತ್ತೆ. ಆಮೇಲೆ ಒಪ್ಪಿಸ್ತಾನೆ, ಅವ್ನು ಇಟ್ಟು ಹೋಗ್ತಾನೆ, ಕಥೆ ಎಲ್ಲ ಗೊತ್ತು ನಮಗೆ. ಆತ್ಮಲಿಂಗ ಇವನೇನ್ ಮಾಡ್ತಾನೆ, ಅರ್ಘ್ಯ ಕೊಟ್ಟು ಬಂದು ನೋಡ್ತಾನೆ, ರಾವಣ ಆತ್ಮಲಿಂಗ ನೆಲದ ಮೇಲೆ ಇಟ್ಬಿಟ್ಟಿದ್ದಾನೆ, ಅಲ್ಲಿ ಇಲ್ಲ, ಇವನು ಮಾಯ ಆಗ್ಬಿಟ್ಟಿದ್ದಾನೆ. ಎಷ್ಟು ಹುಡುಕಿರೋ ಅವನು ಸಿಕ್ಲಿಲ್ಲ. ಶಿವಲಿಂಗನ ಎಳೆಯೋಕೆ ಏನು ಕಷ್ಟಪಟ್ಟರು ಆಗ್ಲಿಲ್ಲ. ಗಟ್ಟಿಯಾಗಿ ಎರಡೂ ಕೈಗಳಿಂದ ಶಿವಲಿಂಗವನ್ನ ಹಿಡ್ಕೊಂಡು ಹಿಂಗೆ ತಿರುಗಿಸ್ತಾನೆ. ಅವನು ಇಡೀ ಶಿವಲಿಂಗ ಓರೆ ಆಗತ್ತೆ. ಅವಾಗ
ಓರೆ ಆಗೋದ್ರ ಮಧ್ಯದಲ್ಲಿ ಕೆಲವು ಪೀಸ್ ಆಗ್ಬಿಡುತ್ತೆ, ಅದು ಶಿವಲಿಂಗ ಮಧ್ಯ ತುಂಡಾಗ್ಬಿಡುತ್ತೆ. ಆ ತುಂಡಾಗಿರ್ತಕ್ಕಂಥದ್ದನ್ನ ಇಟ್ಕೊಂಡು ನಾನೇನ್ ಮಾಡ್ಲಿ ಅಂತ ಬಿಸಾಕ್ತಾನೆ. 5 ತುಂಡಾಗತ್ತೆ, ಅದು ಪಂಚಲಿಂಗ ಅಂತ ಹೇಳಿ. ಒಂದನ್ನಲ್ಲೇ ಬಿಡ್ತಾನಲ್ಲ, ಇನ್ನು 4. ಅದರಲ್ಲಿ ಒಂದು ಆ ಆತ್ಮಲಿಂಗದ ತುಂಡು ಬಿದ್ದಿರ್ತಕ್ಕಂಥ ಇನ್ನೊಂದು ಜಾಗವೇ ನಮ್ಮ ಇವತ್ತಿನ ಕ್ಷೇತ್ರ. ನಾ ಅದೇ ಅನ್ಕೊಳ್ತಿದ್ದೆ, ಗುರುಗಳು ಹಿಂದೆ ಗೋಕರ್ಣದ ಹೇಳಿದ್ರು, ಮತ್ತೆ ಯಾಕೆ ಹೇಳ್ತಿದ್ದಾರೆ ಅಂದ್ರೆ ಅದರಿಂದ ಇನ್ನೊಂದು ಕ್ಷೇತ್ರ ಹುಟ್ಟಿದೆ. ಆ ಪೂರ್ಣ ಅದನ್ನ ಹೇಳದ್ನಲ್ಲ, ತಿರುಗಿಸಿದಾಗಲೂ ಕೂಡ ಅದು ಬರದೇ ಇದ್ದಿದ್ರಿಂದ, ಇವನು ಮಹಾಬಲವನ್ನು ಉಪಯೋಗಿಸಿದ್ರು ಕೂಡ ಬರದೇ ಇದ್ರಿಂದ ಅವನು ಮಹಾಬಲೇಶ್ವರ ಗೋಕರ್ಣದಲ್ಲಿರುವಂತ. ಅಲ್ಲಿ ಕಿತ್ತು ಮುರುವಾಗಿ ಬಂದಿದ್ದನ್ನು ತಿರುಗಿಸಿ ಬಿಸಾಕಿದ್ದು ಅಲ್ಲಿ ಹೋಗಿ ಬಿತ್ತಲ್ಲ, ಬೀಳುವಾಗ ಅಡ್ಡ ಬಿತ್ತು ಅಂತ ಬರ್ತದೆ. ಅದು ಮರುಡು ಅಂತಂದ್ರೆ ತಲೆ ಕೆಳಗಾಗಿ ಅಂತ, ಅಂದ್ರೆ ಮುರುಡು ಅಂದ್ರೆ ತಲೆ ಕೆಳಗಾಗಿ ಅಂತ, ಅಂದ್ರೆ ಅದು ಮುರುಡೇಶ್ವರ. ಇವತ್ತಿನ ನಮ್ಮ ಕ್ಷೇತ್ರ ಆತ್ಮಲಿಂಗದ ತುಣುಕು ಬಿದ್ದು ಆನಂತರದಲ್ಲಿ ಶಿವಕ್ಷೇತ್ರವಾಗಿ ಮಾರ್ಪಾಡಾಗಿ ಇವತ್ತು ಅನೇಕ ಭಕ್ತರು, ಅದರಲ್ಲೂ ವಿಶೇಷವಾಗಿ ಪ್ರವಾಸಿ ಕ್ಷೇತ್ರವಾಗಿರ್ತಕ್ಕಂಥದ್ದು ಮುರುಡೇಶ್ವರ ಅಂತಕ್ಕಂಥ ಈ ಸನ್ನಿಧಿ. ಇದು ಆತ್ಮಲಿಂಗದ ತುಂಡೇ ಹೊರತುವೆ ಇದ್ಯಾವುದೋ ಮನುಷ್ಯ ನಿರ್ಮಿತವಾಗಿರ್ತಕ್ಕಂಥ ಕ್ಷೇತ್ರವೋ ಮತ್ತೊಂದು ಅಲ್ಲ. ಪೌರಾಣಿಕವಾಗಿರ್ತಕ್ಕಂಥ ಈ ಒಂದು ಮಹಾತ್ಮೆಯಲ್ಲಿ ಯಾವ ಒಂದು ಆತ್ಮಲಿಂಗದ ತುಂಡು ಅಂತಕ್ಕಂಥದ್ದು ರಾವಣನಿಂದ ಪ್ರತಿಷ್ಠಾಪಿತವಾಗಿದ್ದು, ಜಟಾಕಟಾಹ ಸಂಭ್ರಮ ಭ್ರಮನ್ನಿಲಿಂಪ ನಿರ್ಜರಿ ವಿನೋದ ವೀಚಿ ವಲ್ಲರಿ ವಿರಾಜಮಾನ ಮೂರ್ಧನಿ ಧಗ ಜ್ವಲಲ್ಲಲಾಟ ಪಟ್ಟ ಪಾವಕೆ ಕಿಶೋರ ಚಂದ್ರಶೇಖರೇ ರತಿ ಪ್ರತಿಕ್ಷಣಮ್ಮವ. ಎಂಥ ಅದ್ಭುತವಾಗಿದ್ದು. ರಾವಣ ಭಕ್ತಾಗ್ರೇಸರ ಅನ್ನೋದ್ರಲ್ಲಿ ಯಾವ ಸಂಶಯವೂ ಇಲ್ಲ. ಅಂಥ ಒಂದು ಅದ್ಭುತವಾದಂತಹ ಕ್ಷೇತ್ರ ಇವತ್ತಿನ ನಮ್ಮ ಕ್ಷೇತ್ರ ಮಹಿಮೆ ವಿಭಾಗದ್ದು. ಗುರುಗಳೇ, ನಾವು ದೇವಸ್ಥಾನಗಳಿಗೆ ಹೋದಾಗ ಮೊದಲಿಗೆ ನಮಗೆ ಕಾಣಿಸೋದೆ ಒಂದು ಗಂಟೆ ಕಾಣಿಸುತ್ತೆ ದೊಡ್ಡದಾಗಿ. ಅಂದರೆ ನಾ ಹೇಳ್ತಿರೋದು ತುಂಬ ಮೂಲ ಸನ್ನಿಧಾನ ಇರುವಂಥ ಜಾಗಗಳಿಗೆ ಹೋದಾಗ, ಅಂದರೆ ಪುರಾತನವಾದ ದೇವಸ್ಥಾನಗಳ ಕಡೆಗೆ ಗಮನ ಕೊಟ್ಟರೆ ತುಂಬ ದೊಡ್ಡದಿರುತ್ತೆ. ನಾನು ಅಂದ್ಕೊಳ್ಳೋದು, ಯಾರಪ್ಪ ಈ ಬೆಟ್ಟದ ಮೇಲೆ ಇಷ್ಟು ಗಾತ್ರದ ಗಂಟೆಯನ್ನು ತಂದು ಹೀಗೆ ಇಷ್ಟು ಎತ್ತರದಲ್ಲಿ ಸಿಕ್ಕಾಕ್ಸಿ, ಅವ್ರಿನ್ನೆಂಥ ಬಲಾಢ್ಯರಾಗಿರಬೇಡ ಅಂತ ಒಂದು ಯೋಚನೆ ಇರುತ್ತೆ, ಯಾವಾಗೂ ಬರ್ತಿರುತ್ತೆ. ದೇವಸ್ಥಾನಗಳಲ್ಲಿ ಇರುವಂತಹ ಗಂಟೆ ಯಾಕಿರುತ್ತೆ? ಆ ಗಂಟೆ ಮತ್ತು ಹೆಣ್ಮಕ್ಳು ಬಡಿಬಾರ್ದು ಅಂತ ಬೇರೆ ಒಂದು ಮಾತಿದೆ. ಹಾಗಾಗಿ ಯಾಕೆ ಅದನ್ನು ಹೇಳಲಾಗತ್ತೆ? ಬಹಳ ದೊಡ್ಡ ಇದಕ್ಕೆ ವಿವರಣೆಯನ್ನು ಕೊಡಬೇಕಾಗಿ ಬಂದ್ಬಿಡುತ್ತೆ. ಆದ್ರೆ ಆದಷ್ಟು ಶಾರ್ಟ್ ಕಟ್ ಮಾಡಕ್ಕೆ ಪ್ರಯತ್ನ ಪಡ್ತೀನಿ. ಹೆಣ್ಮಕ್ಳಿಗೆ ಯಾವ ಅಧಿಕಾರವೂ ಇಲ್ಲ ರೀ, ಪ್ರಾಮಾಣಿಕವಾಗಿ ಹೇಳ್ತೀನಿ. ನೀವು ದೇವಸ್ಥಾನಕ್ಕೆ ಹೆಣ್ಮಕ್ಳು ಹೋಗಬಾರ್ದು, ದೇವ್ರಿಗೆ ನಮಸ್ಕಾರ ಮಾಡಬಾರ್ದು, ಬದುಕಲೇಬಾರ್ದು, ಸರಿದಾ? ಇನ್ನೇನ್ರಿ ಹೇಳಬೇಕು? ಹೆಣ್ಮಕ್ಳಿಗೆ ಆ ಅಧಿಕಾರ ಇಲ್ಲ, ಈ ಅಧಿಕಾರ ಇಲ್ಲ, ಯಾವುದು ಹಾಗೆ ಹೇಳಿಲ್ಲಪ್ಪ ಶಾಸ್ತ್ರದಲ್ಲಿ. ಯಾವುದು ಸಾಂಪ್ರದಾಯಿಕವಾಗಿ ಲೋಕಾಚಾರದಂತೆ ಪರಿಸ್ಥಿತಿಗೆ ಅನುಗುಣವಾಗಿ ನಮ್ಮ ದೇಶದ ಮೇಲೆ ಪರಕೀಯರ ಆಕ್ರಮಣ ಪದೇ ಆಗಿ, ನಮ್ಮ ಸಂಸ್ಕೃತಿಯ ಮೇಲೆ ಅವರ ದಬ್ಬಾಳಿಕೆ ಆಗಿ, ನಮ್ಮ ಹೆಣ್ಣು ಮಕ್ಕಳನ್ನು ಅವರು ಹೊತ್ಕೊಂಡು ಹೋಗಿ ಎಲ್ಲ ರೀತಿಯಲ್ಲಿ ಅನಾಹುತಗಳಾಗಿದೆ. ನಮ್ಮ ದೇಶದ ಮೇಲೆ ಬಹಳ ದೊಡ್ಡ ಮಟ್ಟದಲ್ಲಿ ಬೇರೆ ಸಂಸ್ಕೃತಿಯ ಒಂದು ಏನು ಹೇಳ್ಬೋದು, ಅದಕ್ಕೆ ಆಕ್ರಮಣ ತುಂಬ ಆಗಿದೆ ನಮ್ಮ ದೇಶದಲ್ಲಿ. ಆವಾಗ ನಮ್ಮ ದೇಶದ ಸಂಸ್ಕೃತಿಯ ಸಂಪೂರ್ಣ ರಾಯಭಾರ ಇರ್ತಕ್ಕಂಥದ್ದೇ ಹೆಣ್ಣು ಮಕ್ಕಳ ಕೈನಲ್ಲಿ. ನೀವೆಲ್ಲ ನಾವು ಪ್ರಾತಸ್ಮರಣೀಯರಮ್ಮ, ನೀವೆಲ್ಲ ನಿಮ್ಗೆ ಅದ್ರ ಕಲ್ಪನೆ ಕೂಡ ಇಲ್ಲ. ನಮ್ಮ ಶಾಸ್ತ್ರಜ್ಞರು ಹಿಂದಿನ ಸಮಾಜದ ಒಂದು ವ್ಯವಸ್ಥೆ, ಸಾಮಾಜಿಕ ವ್ಯವಸ್ಥೆ ಅನ್ನೋದು ಪೂರ್ತಿ ಹದಗೆಟ್ಟಾಗ ಹೆಣ್ಮಕ್ಳು ಹೊರಗಡೆ ರಸ್ತೆಗೆ ಬರೋ ಹಾಗಿಲ್ಲ, ಎತ್ಕೊಂಡು ಹೋಗ್ಬಿಡೋದು. ಇವತ್ತು ಬೇರೆ ಬೇರೆ ರಾಷ್ಟ್ರಗಳಲ್ಲಿ ನಾವು ನೋಡ್ತೇವೆ. ನಮ್ಮ ಭಾರತದಲ್ಲಿ ನಾವು ಇವತ್ತೇನೋ ಸ್ವಲ್ಪ ಒಂದು 50% ಸೇಫ್ ಆಗಿದ್ದೇವೆ ಅಂತ ಇಟ್ಕೊಳ್ಳೋಣ, ಇನ್ನು 50% ನಾವಿವತ್ತು ಸುರಕ್ಷಿತವಾಗಿದ್ದೀವ ಅಂತ ಕೇಳಿದ್ರೆ ಸ್ವಲ್ಪ ಕಷ್ಟನೇ. ನಮ್ಮ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡಬೇಕು, ನಮ್ಮ ಧರ್ಮ ಉಳಿಬೇಕು, ನಮ್ಮ ಸಂಸ್ಕೃತಿ ಉಳಿಬೇಕು, ನಮ್ಮ ಕುಟುಂಬ ಉಳಿಬೇಕು, ಸಾಮಾಜಿಕ ವ್ಯವಸ್ಥೆ ಉಳಿಬೇಕು. ಎಷ್ಟು ಜವಾಬ್ದಾರಿ ಇತ್ತು, ಇದನ್ನೆಲ್ಲ ನಾವು ಕಲ್ಪನೆ ಮಾಡೋದೇ ಇಲ್ಲ. ಇತಿಹಾಸ ಸಂಶೋಧಕರು ಯಾರೊಬ್ಬ ಬುದ್ಧಿಜೀವಿ ಅದು ಹೇಳ್ತಾರಲ್ಲ, ಮೈಸೂರು ಪಾಕಲ್ಲಿ ಮೈಸೂರಿಲ್ಲ, ಬಿಡದಿ ತಟ್ಟೆ ಇಡ್ಲಿಲ್ಲಿ ಬಿಡದಿ ಇಲ್ಲ, ದಾವಣಗೆರೆ ಬೆಣ್ಣೆ ದೋಸೆಲಿ ದಾವಣಗೆರೆ ಇರುತ್ತಾ? ಇರಲ್ಲ ಅಲ್ವಾ? ಹಾಗೆ ಬುದ್ಧಿಜೀವಿಗಳಿಗೆ ಕೆಲವರಿಗೆ ಬುದ್ಧಿ ಇರಲ್ಲ, ಮನಸ್ಸಿಗೆ ಬಂದಿದ್ದೇನೋ ಒಂದು ಹೇಳ್ತಾರೆ. ಸಾಮಾಜಿಕ ವ್ಯವಸ್ಥೆ, ಒಂದು ದೇಶದ ವ್ಯವಸ್ಥೆಯನ್ನ ನಿರ್ವಹಣೆ ಮಾಡಬೇಕಾದಂತಹ ಜವಾಬ್ದಾರಿ ಇದ್ದವರು ಕೆಲವು ಕಟ್ಪಾಡು ಹಾಕ್ಬೇಕಾಗತ್ತೆ, ಅದು ಅನಿವಾರ್ಯ. ಸಾಮಾಜಿಕ ವ್ಯವಸ್ಥೆ ನಿಲ್ಬೇಕು, ಸಂಸ್ಕೃತಿ ನಿಲ್ಬೇಕು. ಹೇಳಿದ್ದಾರೆ ಹೆಣ್ಮಕ್ಳಿಗೆ ಅದನ್ನು ಮಾಡಬೇಡಿ ಅಂತ ಹೇಳ್ಕೊಂಡು. ಕಾರಣ ಏನು?
ಸುಸಂಸ್ಕೃತ ಆಗಿ ಇರ್ತಕ್ಕಂಥ ಒಂದು ವ್ಯವಸ್ಥೆ, ಸಾಮಾಜಿಕವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಅನ್ನೋದು ಶಾಶ್ವತವಾಗಿ ನಿಲ್ಬೇಕು ಅಂದ್ರೆ ಕೆಲವು ಕಠಿಣ ನಿರ್ಧಾರ ತಗೊಳ್ಬೇಕಾಗತ್ತೆ. ಅದೇ ಯಾಕೆ ನಾವು ಪ್ರಶ್ನೆ ನಮ್ದು. ಈ ಪಾಯಿಂಟ್ ಬಂತು, ಇದು ಬೇಕು. ಯಾಕೆ ಶಾಸ್ತ್ರದಲ್ಲಿ ಎಲ್ಲೂ ಕೂಡ ಹೆಣ್ಣುಮಕ್ಕಳು ಇಂಥದ್ದು ಮಾಡಬಾರ್ದು ಅಂತ. ವೇದಾಧ್ಯಯನಕ್ಕೆ ಸಂಪೂರ್ಣ ಅಧಿಕಾರ ಹೆಣ್ಣು ಮಕ್ಕಳಿಗುಂಟು, ಉಪನಯನಕ್ಕೆ ಸಂಪೂರ್ಣ ಅಧಿಕಾರ ಹೆಣ್ಣು ಮಕ್ಕಳಿಗುಂಟು, ಗಂಟೆ ಹೊಡಿಲಿಕ್ಕೆ ಸಂಪೂರ್ಣ ಅಧಿಕಾರ ಹೆಣ್ಣು ಮಕ್ಕಳಿಗುಂಟು. ಯಾವುದೇ ವ್ಯತ್ಯಾಸ ಆಗೋದಿಲ್ಲ. ಶಾಸ್ತ್ರೀಯವಾಗಂತೂ ದೇವಸ್ಥಾನದಲ್ಲಿ ಗಂಟೆ ಹೊಡಿಬಾರ್ದು ಹೆಣ್ಮಕ್ಳು ಅಂತಿಲ್ಲ, ಭಕ್ತರು ಹೊಡಿಬೇಕು ಅಂತ ಇರೋದಲ್ಲಿ. ಭಕ್ತಿ ಇಲ್ಲದೆ ಇರೋರು ಹೊಡಿಯಕ್ಕೆ ಬರಲ್ಲ. ನಿಮ್ಗೆ ಹೆಣ್ಮಕ್ಳಿಗೆ ಭಕ್ತಿ ಇಲ್ವಾ, ಹೊಡಿಬೇಡಿ. ಹಾಗಿದ್ರೆ ಯಾರು ಬೇಕಾದ್ರೂ ಗಂಟೆಯನ್ನ ಖಂಡಿತ ಹೊಡಿಬಹುದು. ಯಾಕೆ ನನ್ನ ಇನ್ನೊಂದು ಪ್ರಶ್ನೆ ನಾನು ನಿಮ್ಗೆ ಕೇಳಿದ್ದೆ, ಯಾಕೆ ಮುಖ್ಯ ದ್ವಾರದಲ್ಲಿ ಅಷ್ಟು ದೊಡ್ಡ ಗಂಟೆಯನ್ನ ಯಾಕೆ ಹಾಕ್ತಾರೆ ಮತ್ತು ಅದು ಹಿತ್ತಾಳೆಯದ್ದೇ ಹೆಚ್ಚಿನ ಪಾಲಾಗಿರತ್ತೆ ಯಾಕೆ? ಶಬ್ದ ನಮಗೆ, ನೀವು ಹಾಡು ಹೇಳೋರು, ನಿಮಗೆ ಅತ್ಯಂತ ಚೆನ್ನಾಗಿ ಗೊತ್ತು. ಸಪ್ತಸ್ವರ ಅಂತ ಇದೆ. ಷಡ್ಜ, ಋಷಭ, ಗಾಂಧಾರ, ಮಧ್ಯಮ, ದೈವತ, ಪಂಚಮ, ನಿಷಾದ, ಹೀಗೆ ಹೇಳ್ತೀರಲ್ವಾ. ಇದರಲ್ಲಿ ಪ್ರತಿಯೊಂದು ಇದಕ್ಕೂ ಕೂಡ, ಗಂಟೆಗೂ ಕೂಡ ಒಂದು ಶ್ರುತಿ ಅಂತ ಇದೆ. ಸ ರಿ ಗ ಮ ಪ ಧ ನಿ 7 ಅಕ್ಷರದ್ದೇ ಶ್ರುತಿಯ ಗಂಟೆ ಇದೆ. ಒಂದೊಂದು ಶ್ರುತಿಯ ಗಂಟೆಯಿಂದ ಒಂದೊಂದು ರೀತಿಯ ವೈಬ್ರೇಷನ್. ಈಗ ಮಾ ಅನ್ನುವಂಥದ್ದು ಗಂಟೆ ಹೊಡೆದಾಗ ಓಂಕಾರ ಬರ್ತದೆಯಲ್ಲ, ಆ ಓಂಕಾರದ ಪಿಚ್ ಯಾವ್ದಿದೆ, ಮಕಾರ ಇದೆಯೋ, ಪಕಾರ ಇದೆಯೋ, ನೀ ಇದೆಯೋ, ಯಾವ್ದಿದೆ ಅಂತ ನೋಡ್ಬೇಕು. ನೀ ಕೆಲವು ಗಂಟೆ ಹೊಡೆದಾಗ ನೀ ಅನ್ನೋ ಶಬ್ದ ಬರ್ತದೆ, ಗಮನಿಸಿ. ಓಂಕಾರ ನೀಯಲ್ಲಿ ಬರ್ತದೆ, ಇನ್ನೊಂದು ಪಕಾರದಲ್ಲಿ ಬರ್ತದೆ. ಪಾ ಅಂದ್ರೆ ಪಾತಿ, ರಕ್ಷಣೆ ಅಂತ. ಶಿವನ ದೇವಸ್ಥಾನದ ಗುಡಿಯಲ್ಲಿ ರಕ್ಷಣೆಗೆ ಸಂಬಂಧಪಟ್ಟು, ನರಸಿಂಹನ ದೇವಸ್ಥಾನದಲ್ಲಿ ರಕ್ಷಣೆಗೆ ಸಂಬಂಧಪಟ್ಟಿರ್ತಕ್ಕಂಥ ಗಂಟೆ. ಎಲ್ಲಿಯವರೆಗೆ ಆ ಗಂಟೆಯ ನಾದ, ಮತ್ತೆ ದೇವಸ್ಥಾನದ ಒಳಗಿಲ್ಲ, ಹೊರಗಡೆ ಇದೆ ಅದು. ಕಾರಣ ಏನು ಅಂದ್ರೆ, ಎಲ್ಲಿಯವರೆಗೆ ಆ ಗಂಟೆಯ ನಾದ ಅಂತದ್ದು ಕೇಳಲ್ಪಡ್ತದೆಯೋ ಅಲ್ಲಿವರೆಗೆ ಸೃಷ್ಟಿಯಲ್ಲಿರ್ತಕ್ಕಂಥ, ಯೂನಿವರ್ಸ್ ನಲ್ಲಿರ್ತಕ್ಕಂಥ ಎಲ್ಲ ದೇವತಾ ಚೈತನ್ಯ ಶಕ್ತಿಯನ್ನು ಅದು ಹೀರ್ಕೊಳ್ಳುತ್ತದೆ. ವಿಗ್ರಹ, ಗ್ರಹಿಸಿದ್ದನ್ನ ವಿಸ್ತಾರ ಮಾಡ್ತಕ್ಕಂಥದ್ದಕ್ಕೆ ವಿಗ್ರಹ ಅಂತ ಹೇಳ್ತಾರೆ. ನಾ ಹಿಂದೆ ಹೇಳಿದ್ದೆ ಈ ಮಾತನ್ನ. ಹಾಗಾಗಿ ಯಾವ ಯೂನಿವರ್ಸ್ ನಲ್ಲಿ ಇರ್ತಕ್ಕಂಥ ಎಲ್ಲ ಶಕ್ತಿಗಳನ್ನ ಗೋಪುರದ ಮುಖಾಂತರವಾಗಿ, ಗೋಪುರದ ಕೆಳಭಾಗದಲ್ಲಿರ್ತಕ್ಕಂಥ ವಿಗ್ರಹ ಅದನ್ನು ಹೀರ್ಕೊಳ್ಳುತ್ತದೆ. ಚೈತನ್ಯವನ್ನ, ಶಕ್ತಿಯನ್ನು ಹೀರ್ಕೊಂಡು ತನ್ನ ಹೊರಗಡೆಗೆ ಅದನ್ನು ಬಿಡುತ್ತದೆ. ಹೊರಗಡೆಗೆ ಬಿಡುವುದರ ಮುಖಾಂತರವಾಗಿ ಆ ಒಂದು ಪ್ರಭೆ ಅಂತಕ್ಕಂಥದ್ದು, ಆ ಒಂದು ಕಾಂತೀಯ ಶಕ್ತಿ ಅಂತಕ್ಕಂಥದ್ದು ದೇವಸ್ಥಾನದ ಸುತ್ತಲೂ ಒಳಭಾಗದೆಲ್ಲ ಅದು ರೊಟೇಟ್ ಆಗ್ತಾ ಇರ್ತದೆ. ಶಬ್ದ ತರಂಗಗಳ ಮುಖಾಂತರ ಗಂಟೆಯನ್ನು ಹೊಡೆದಾಗ ಆ ಶಬ್ದ ತರಂಗ ಎಲ್ಲಿವರೆಗೆ ಹೋಗ್ತದೆಯೋ ಅಲ್ಲಿವರೆಗೂ ಕೂಡ ಆ ಚೈತನ್ಯ ಅಂತಕ್ಕಂಥದ್ದು ತನ್ನ ಸಂಚಾರವನ್ನು ಮಾಡ್ತದೆ. ಮಕಾರ ನಿಯಂತ್ರಣ ಮಾಡ್ತಕ್ಕಂಥದ್ದು, ಪಕಾರ ಪಾಲನೆ ಮಾಡ್ತಕ್ಕಂಥದ್ದು, ನೀ ಅಂತುವಂತಹದ್ದು, ಒಯ್ಯುವಂತಹದ್ದು, ಜ್ಞಾನವನ್ನು ಕೊಡ್ತಕ್ಕಂಥದ್ದು, ಹೀಗೆ ಬೇರೆ ಬೇರೆ ಅರ್ಥ ಇದೆ ಅದಕ್ಕೆ. ಈ ಎಲ್ಲವೂ ಕೂಡ, ಮತ್ತೆ ಇನ್ನೊಂದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಹಿಂದೆ ಇದ್ದಂಥ ಎಲ್ಲಾ ದೇವಸ್ಥಾನಗಳಲ್ಲಿ 3 ಲಕ್ಷಣ ಉಂಟು. ಮೊದಲನೇ ಲಕ್ಷಣ ಒಂದು, ಯಾವುದಾದ್ರೂ ನದಿ ತೀರದಲ್ಲಿ ಇರ್ತದೆ ದೇವಸ್ಥಾನ. ಎರಡನೇ ಲಕ್ಷಣ ಅದಿಲ್ಲ ಅಂತಂದ್ರೆ ಯಾವುದಾದ್ರೂ ಬೆಟ್ಟದ ಮೇಲೆ ಇರ್ತದೆ. ಇದು ಎರಡೂ ಇಲ್ಲ ಅಂತ ಹೇಳಿದ್ರೆ ಊರಿನ ಮಧ್ಯಭಾಗದಲ್ಲಿ ಇರ್ತದೆ. ಇದನ್ನು ನಾವು ಮೊದಲು ಗಮನಿಸ್ಬೇಕು. ಹಾಗಾಗಿ ಇವೆಲ್ಲವೂ ಕೂಡ ವೈಜ್ಞಾನಿಕವಾಗಿ ಅಲ್ಲಿ ಇರ್ತಕ್ಕಂಥ ವಾತಾವರಣದಲ್ಲಿರುವಂಥ ಎಲ್ಲಾ ರೀತಿಯಾಗಿರ್ತಕ್ಕಂಥ ದುಷ್ಟಶಕ್ತಿಗಳನ್ನು ದೂರ ಮಾಡಿ ದೇವತಾ ಚೈತನ್ಯವನ್ನು ಸುತ್ತಲೂ ಸಹ ಹರಡಲಿಕ್ಕೆ ಬೇಕು ಶಬ್ದ ತರಂಗದ ಮುಖಾಂತರ ಅಂತೇಳಿ ಅತ್ಯಂತ ದೊಡ್ಡ ಗಂಟೆಯನ್ನು ಇಡ್ತಾರೆ. ಹೆಚ್ಚಾಗಿ ಆ ವರ್ಣ ಕಲರ್ ಆಗಿರುತ್ತೆ. ಗಂಟೆಯನ್ನ ಕಂಚಿನಿಂದ ಮಾಡಬೇಕು. ಕಂಚಿನ ಗಂಟೆಯ ಶಬ್ದ ಮಾತ್ರವೇ ಈ 7 ರೀತಿಯ ಸ್ವರ ತರಂಗಗಳನ್ನು ಹೊರಹೊಮ್ಮಿಸಲಿಕ್ಕೆ ಅವಕಾಶ ಇರುತ್ತೆ. ಮತ್ತೆ ಬಹಳ ಅದ್ಭುತವಾಗಿದ್ದ ವಿಚಾರ ನಾವು ಮರಿಬಾರದು. ಅಗ್ನಿಯ ನಾಲಿಗೆ 7, ಸೂರ್ಯನ ಕಿರಣಗಳ 7, ಶಬ್ದ ಸ್ವರಗಳು 7, ರಕ್ಷಣಾ ತರಂಗಗಳು 7, ವರ್ಣಗಳು 7, ಬಣ್ಣಗಳು 7. ಪ್ಯೂರ್ ಅಲ್ವಾ? ಹೀಗೆ ಇವೆಲ್ಲವೂ ಕೂಡ ಸೃಷ್ಟಿಯಲ್ಲಿ ಇರ್ತಕ್ಕಂಥ ಜೀವ ಚೈತನ್ಯಗಳನ್ನು ಶಬ್ದ ತರಂಗಗಳ ಮೂಲಕ ಎಬ್ಬಿಸುವುದು ಮತ್ತು ವಿಶೇಷವಾಗಿ ಅವರುಗಳ ಒಳಗಡೆಗೆ ಒಂದು ಚೈತನ್ಯವನ್ನ ಜಾಗೃತಗೊಳಿಸ್ತಕ್ಕಂಥದ್ದು. ಈ ಉದ್ದೇಶದಿಂದ ಕಂಚಿನ ಗಂಟೆಗಳನ್ನ ದೇವಸ್ಥಾನದ ಪ್ರಧಾನ ದ್ವಾರದ ಹೊರಭಾಗದಲ್ಲಿ ಮೇಲೆ ಇರ್ತಕ್ಕಂಥದ್ದು. ಆ ಗಂಟೆಯ ಕೆಳಭಾಗದಲ್ಲಿ ನಾಲಿಗೆ ಅಂತ ನಾವು ಕರಿತೇವೆ. ಒಂದು ದೊಡ್ಡ ರಾಡ್ ಇರ್ತದೆ, ಆ ಇದರದ್ದು ಕಂಚಿನ ಒಂದು ಲೋಹದ ತುಂಡು ಇರ್ತದೆಯಲ್ಲ, ಅದಕ್ಕೆ ನೇರವಾಗಿ ವಿಗ್ರಹಗಳ ದೃಷ್ಟಿ ಬೀಳುವ ರೀತಿಯಲ್ಲಿಯೇ ಇಟ್ಟಿರ್ತಾರೆ. ಆ ದೃಷ್ಟಿ ಬಿದ್ದಾಗ, ಹೊಡೆದಾಗ ಆ ದೃಷ್ಟಿಯಲ್ಲಿ ಬರ್ತಕ್ಕಂಥ ಚೈತನ್ಯಗಳು ಶಬ್ದ ತರಂಗದ ಮೂಲಕ ಎಲ್ಲ ಕಡೆ ಹಂಚಲ್ಪಡುತ್ತೆ ಅನ್ನೋ ಕಾರಣಕ್ಕಾಗಿ ಅದನ್ನ ಇಟ್ಟಿರ್ತಾರೆ. ಇನ್ನೊಂದು ಬಹಳ ಮುಖ್ಯವಾದ ವಿಚಾರ ಹೇಳ್ತೀನಿ. ಇಲ್ಲಿ ಕಂಚಿನ ಲೋಹದಿಂದ ತಯಾರಾಗಿರ್ತಕ್ಕಂಥ ಗಂಟೆ ಓಂಕಾರವನ್ನು ಪ್ರತಿನಿಧಿಸುತ್ತೆ, ಪ್ರತಿಫಲಿಸುತ್ತೆ, ಅಥವಾ ಅದನ್ನು ಹೊಡೆದಾಗ ಓಂಕಾರ ಬರುತ್ತೆ. ಓಂಕಾರ ಹೇಗೆ ಬರ್ತದೆ? ಅದರ ಒಂದು
ಹೀಗೆ ಎಕೋಯಿಕ್ ಪ್ರತಿಧ್ವನಿಸುವ ಮುಖಾಂತರವಾಗಿ ಬರುತ್ತೆ. ಮತ್ತು ಓಂಕಾರದ ಒಂದು ವಿಶೇಷ, ಆ ಶಬ್ದ ನೀವು ದೇವಸ್ಥಾನದಲ್ಲಿ ಹೋದ್ರೆ ನಾವು ಗಮನಿಸಿದ್ರೆ ಗೊತ್ತಾಗತ್ತೆ, ಆ ಗಂಟೆಗಳ ಕರ್ಕಶವಾದ ಶಬ್ದ ಬಂದ್ರೆ ಮನಸ್ಸಿಗೆ ಒಂಥರ ಕಿರಿಕಿರಿ ಆಗುತ್ತೆ, ಹಿಂಸೆ ಆಗುತ್ತೆ. ಅಯ್ಯೋ ಹೋಗೋಣಪ್ಪ ಇಲ್ಲಿಗೆ, ಏನು ಈ ಪಾಟಿ ಗಂಟೆ ಹೊಡಿತಾರೆ ಅಂತ ಅನ್ಸುತ್ತೆ. ಅದೇ ಒಂದೇ ತಾನತೆಯಿಂದ, ಏಕತಾನತೆಯಿಂದ ಒಂದು ಗ್ಯಾಪ್ ಕೊಟ್ಟು ಹೊಡಿಬೇಕು. ಗಂಟೆ ಅಂದ್ರೆ ಕಣ 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 ಎರಡು ಕಡೆ ಹೊಡ್ಸೋದಲ್ಲ. ತಾಡೆಯೇದು ಏಕಪಾರ್ಶ್ವಕಂ ಅಂತ ಹೇಳುತ್ತೆ. ಒಂದೇ ಸೈಡ್ ನಲ್ಲಿ ಅದು ಹೊಡೆಯೋ ರೀತಿಯಲ್ಲಿ ಹೊಡೆದಾಗ ಮಧ್ಯದಲ್ಲಿ ಸ್ವಲ್ಪ ಅಂತರ ಕೊಡಬೇಕು, ಸಮಯ ಕೊಡಬೇಕು. ಯಾಕೆಂದ್ರೆ ಅದ್ರ ವೈಬ್ರೇಷನ್ ನಿಲ್ಬೇಕು. ಇದೆಲ್ಲ ಸೈಂಟಿಫಿಕ್ ಆಗಿ ಹೇಳ್ತಾ ಇದ್ದೀನಿ ನಾನು. ಆಧ್ಯಾತ್ಮಿಕವಾಗಿ ನೀವು ಇದನ್ನು ಯೋಚನೆ ಮಾಡಿದ್ರೆ ಓಂಕಾರ ನಾದದಿಂದಾಗಿ ಏಕಾಗ್ರತೆ ಬರುತ್ತೆ, ಶ್ರದ್ಧೆ ಬರುತ್ತೆ, ಮಾನಸಿಕವಾಗಿರ್ತಕ್ಕಂಥ ಸ್ಥಿಮಿತ ಬರುತ್ತೆ, ಮತ್ತೆ ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ತಾದಾತ್ಮ್ಯತೆ, ಅದರೊಳಗಡೆ ಇನ್ವಾಲ್ವ್ಮೆಂಟ್ ಬರುತ್ತೆ. ಈ ಎಲ್ಲವೂ ಕೂಡ ಆಧ್ಯಾತ್ಮಿಕವಾಗಿರ್ತಕ್ಕಂಥ ನಮ್ಮ ಚೈತನ್ಯವನ್ನು ಹೆಚ್ಚು ಮಾಡುವುದರ ಜೊತೆಗೆ ನಮ್ಮನ್ನ ಅಂತರಂಗದಿಂದ ಮತ್ತು ಬಹಿರಂಗದಿಂದ ಎರಡೂ ಕಡೆಯಿಂದ ರಕ್ಷಣೆ ಮಾಡುತ್ತೆ, ಪಾಸಿಟಿವಿಟಿಯನ್ನು ಹೆಚ್ಚು ಮಾಡುತ್ತೆ. ಇವೆಲ್ಲವೂ ಕೂಡ ದೈವಿಕ ತರಂಗಗಳನ್ನು ನಮ್ಮ ಸುತ್ತಲೂ ಹೆಚ್ಚಾಗುವಂತೆ ಮಾಡುತ್ತೆ. ಈ ಕಾರಣದಿಂದಾಗಿ ಘಂಟಾನಾದವನ್ನು ಮಾಡಬೇಕು. ನಿಮ್ಮಂತೆ ಗುರುಗಳೊಬ್ರು ಹೇಳ್ತಿದ್ರು, ಗುರುಗಳೇ 7 ಚಕ್ರಗಳು ಆಕ್ಟಿವೇಟ್ ಆಗತ್ತೆ ಆ ಒಂದು ಪ್ರತಿಧ್ವನಿಯನ್ನು ಆಲಿಸಿದಾಗ ಮನಸ್ಸಿಗೆ ಬಹಳ ಶಾಂತಿ ಸಿಗತ್ತೆ. ಒಂದು ದಿನದಿಂದ ಬರ್ತಕ್ಕಂಥ ಪ್ರಕ್ರಿಯೆ, ಪ್ರಾಕ್ಟೀಸ್ ಮಾಡಬೇಕು, ಅಲ್ಲೇ ಹೋಗ್ಬೇಕು, ಕೂತ್ಕೋಬೇಕು, ಅದನ್ನ ಅನುಭವಿಸ್ಬೇಕು ಮತ್ತು ಆ ವಿಚಾರದಲ್ಲಿ ಸಾಧನೆ ಮಾಡಬೇಕು. ಅವೆಲ್ಲವೂ ಸಾಧಕರು ಸೊತ್ತು. ಅದು ಹಿಂದಿನವ್ರು ಮಾಡ್ತಿದ್ರು, ಮಾಡಿದ್ರೆ ಸಂತೋಷ, ಖಂಡಿತ ಅದ್ರ ಫಲ ಸಿಕ್ಕತ್ತೆ. ಇವತ್ತಿನ ಗುರುಗಳು ಹೇಳಿದಂಥ ವಿಚಾರದಲ್ಲಿ ನಾವು ಏನು ತಿಳಿಸ್ಕೊಂಡ್ವಿ ಅಂತ ಹೇಳಿದ್ರೆ, ಏನೋ ಒಂದು ರೀತಿ ಮನಸ್ಸಿಗೆ ಕಿರಿಕಿರಿ ಆಗ್ತದೆ ಅಂತ ಹೇಳಿದ್ರೆ ಅದನ್ನು ಸರಿದಾರಿಗೆ ತರಬೇಕು ಅಂದರೆ ಹೋಗಿ ಯಾವುದಾದ್ರೂ ದೇವಸ್ಥಾನದಲ್ಲಿ ಕೂತ್ಕೊಳ್ಳಿ. ಆ ಘಂಟಾನಾದದಿಂದ ನೆಗೆಟಿವ್ ಥಿಂಕಿಂಗ್ ಕೂಡ ದೂರ ಆಗತ್ತೆ. ಗುರುಗಳೇ, ಇವತ್ತೇ ನಮಗೂ ಗೊತ್ತಾಗಿದ್ದು ಮುರುಡೇಶ್ವರ ಕ್ಷೇತ್ರ ಅಂತ ಯಾಕೆ ಹೆಸರು ಬಂತು, ಅದರ ಹಿಂದಿರುವಂಥ ಅರ್ಥ ಏನು ಎತ್ತ ಅಂತ. ಇನ್ನು ಗುರುಗಳೇ, ಕ್ಷೇತ್ರಕ್ಕೆ ಹೋಗಿ ಏನು ದೋಷವನ್ನು ಪರಿಹರಿಸ್ಕೊಳ್ಬೇಕು? ಮುಖ್ಯವಾಗಿ ಶಿವನ ಆರಾಧನೆಯಿಂದ ಬರ್ತಕ್ಕಂಥದ್ರ ಬಗ್ಗೆ ಹಿಂದೆಲ್ಲ ಬೇಕಾದಷ್ಟು ಸಂಚಿಕೆಗಳಿಂದ ನಾನು ಹೇಳ್ಕೊಂಡು ಬಂದಿದ್ದೇನೆ. ಶಿವಾರಾಧನೆಯಿಂದ ಎಲ್ಲಕ್ಕಿಂತ ದೊಡ್ಡದು ಅವನು ಭವಹರ, ಪಶುಪತಿ, ಉಗ್ರ, ಕಪರ್ದಿ, ಸ್ಥಾಣು, ಹೀಗೆಲ್ಲ ಬೇಕಾದಷ್ಟು ಹೆಸರುಗಳಿದೆ. ಅವನು ಅಥವಾ ಅವನ ಅನುಗ್ರಹದಿಂದ ನಾವು ಪಡೆಯತಕ್ಕಂಥ ಫಲಗಳು ಯಾವುದು ಅನ್ನೋದ್ರ ಮೇಲೆ ಅವನ ಹೆಸರು ಬದಲಾವಣೆ ಆಗತ್ತೆ. ಮೊದಲನೇದಾಗಿ ಅವನು ರುದಂತಂತ್ರಾಯತೆ, ರುದ್ರ, ಅವನ ಆರಾಧನೆ ಮಾಡುವುದರಿಂದ ರೋಗಗಳು ಪರಿಹಾರವಾಗತ್ತೆ. ಹಿಂದೆ ಕಾಡಮಲ್ಲೇಶ್ವರ ದೇವಸ್ಥಾನದ ವಿವರಣೆ ಕೊಡಬೇಕಿದ್ರೆ ನಾನು ವಿಚಾರ ತಿಳಿಸಿದ್ದೆ, ಯಾವ ರೀತಿಯಾಗಿರ್ತಕ್ಕಂಥ ಫಲ ಅಂತಕ್ಕಂಥದ್ದು ದೊರಕುತ್ತೆ ಹೇಳಿ. ಮುಖ್ಯವಾಗಿ ಇದು ಆತ್ಮಲಿಂಗದ ತುಂಡು, ಅದನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಆತ್ಮಲಿಂಗ, ವಿಶೇಷವಾಗಿ ಗೋಕರ್ಣ ಅಂತಕ್ಕಂಥದ್ದೇನಿದೆಯಲ್ಲ, ಇದು ಹಿರಿಯರಿಗೆ ಸದ್ಗತಿಯನ್ನು ಕೊಡ್ತಕ್ಕಂತಹ ವಿಷಯಕ್ಕೆ ಸಂಬಂಧಪಟ್ಟಂತ ಬಹಳ ಪುಣ್ಯತಮವಾದ ಕ್ಷೇತ್ರ. ಲಾಗಾಯತಿನಿಂದಲೂ ಕೂಡ ನಮ್ಮಲ್ಲಿ ಹೇಗೆ ಈ ಶ್ರೀರಂಗಪಟ್ಟಣದಲ್ಲಿ, ಗಯಾದಲ್ಲಿ ಅಥವಾ ಬೇರೆ ಬೇರೆ ಕ್ಷೇತ್ರಗಳಲ್ಲಿ, ಬದರಿಯಲ್ಲಿ, ಬ್ರಹ್ಮಕಪಾಲದಲ್ಲಿ ಅಲ್ಲೆಲ್ಲ ಹೋಗ್ಬಿಟ್ಟು ಹಿರಿಯರಿಗೆ ಪಿಂಡ ಪ್ರದಾನಾದಿಗಳನ್ನು ಮಾಡಿದ ಪಕ್ಷದಲ್ಲಿ ಬಹಳ ವಿಶೇಷವಾದ ಸದ್ಗತಿ ಆಗತ್ತೆ ಅಂತ ಹೇಳ್ತಾರಲ್ವಾ. ಹಾಗೇನೆ ಇಲ್ಲೂ ಸಹ ಮುರುಡೇಶ್ವರ ಕ್ಷೇತ್ರವೂ ಕೂಡ ಈ ರೀತಿಯಾಗಿಯೇ ಸದ್ಗತಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಬೇಕಾಗಿರ್ತಕ್ಕಂಥ ಕ್ಷೇತ್ರ. ಇಲ್ಲಿ ವಿಧಾನಗಳನ್ನು ಅನುಸರಿಸ್ತಕ್ಕಂಥ ಪದ್ಧತಿ ಇಲ್ಲ. ಅಂದರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹೇಗೆ ಕೇಶ ಮುಂಡನವನ್ನು ಮಾಡಿಕೊಂಡು ಹಿರಿಯರಿಗಾಗಿ ಸಂಸ್ಕಾರ, ಪಿಂಡ ಪ್ರದಾನ ಇತ್ಯಾದಿಗಳನ್ನು ಮಾಡ್ತಕ್ಕಂಥದ್ದೇನಿದೆಯಲ್ಲ, ಆ ಒಂದು ರೀತಿಯಾಗಿರ್ತಕ್ಕಂಥ ಕರ್ಮಾಂಗಗಳನ್ನು ನಡೆಸಬೇಕಾದ ಅನಿವಾರ್ಯತೆ ಮುರುಡೇಶ್ವರದಲ್ಲಿ ಇಲ್ಲ. ಮುರುಡೇಶ್ವರದಲ್ಲಿ ಏನಪ್ಪ ಅಂತಂದರೆ ಆ ವಿಷಯಕ್ಕೆ ಸಂಬಂಧಪಟ್ಟು ಅಲ್ಲಿ ಮುರುಡೇಶ್ವರರಿಗೆ ಅರ್ಪಣೆಯನ್ನು ಮಾಡ್ತಕ್ಕಂಥದ್ದು, ಒಪ್ಪಿಸ್ತಕ್ಕಂಥದ್ದು ವಸ್ತುಗಳನ್ನು, ಅವರಿಗೆ ಪ್ರೀತಿ ಪಾತ್ರವಾಗಿರ್ತಕ್ಕಂಥ ವಸ್ತುಗಳನ್ನು ಒಪ್ಪಿಸಿ ಪ್ರಾರ್ಥನೆಯನ್ನು ಮಾಡಿಕೊಂಡು, ಹೀಗೆ ಇಂಥವರು ಕಳೆದು ಹೋಗಿದ್ದಾರೆ. ಈಗ ಒಂದೊಮ್ಮೆ ಯಾರ್ದೋ ಒಬ್ಬರು ಮನೆಯಲ್ಲಿ ಒಬ್ಬರು ಕಳೆದೋಗ್ಬಿಟ್ಟಿದ್ದಾರೆ, ವರ್ಷಗಟ್ಟಲೆಯಿಂದ ಇಲ್ಲ. ಉದಾಹರಣೆಗೆ ಅದಕ್ಕೆ ಏನು ಹೇಳುತ್ತೆ ಶಾಸ್ತ್ರದಲ್ಲಿ ಅಂತಂದರೆ, 40 ವರ್ಷ ಒಳಗಿನ ವಯಸ್ಸಿನ, ಅಂದರೆ 40 ವರ್ಷ ವಯಸ್ಸಿನ ಒಳಗಿನವರು ಒಂದೊಮ್ಮೆ ಕಳೆದೋದಾದ ಪಕ್ಷದಲ್ಲಿ 14 ವರ್ಷಗಳ ಕಾಲ ಅವರಿಗೋಸ್ಕರ ಕಾಯಬೇಕು. 14 ವರ್ಷಗಳಾದರೂ ಅವರು ಬಂದಿಲ್ಲ ಹೇಳಾದ್ರೆ ಅವ್ರದ್ದು ದೈಹಿಕ ಸಂಸ್ಕಾರಾದಿಗಳನ್ನು ಮಾಡಬಹುದು. ಹಾಗೆ 40 ವರ್ಷ ದಾಟದವರಾದರೆ 12 ವರ್ಷ ಕಾಯಬೇಕು. ಅದಿಲ್ಲ ಅಂದ್ರೆ ಅಂತ್ಯಷ್ಟಿಗಳಾದಿಗಳು ಇತ್ಯಾದಿಗಳನ್ನು ಮಾಡಬೇಕು ಅಂತ. ಅಂಥ ಸಂದರ್ಭದಲ್ಲಿ ಈ ಥರ ಮನೆಯಲ್ಲಿ ಯಾರೋ ಒಬ್ರು ಕಳೆದೋಗಿದ್ದಾರೆ, ವರ್ಷಗಟ್ಟಲೆ ಆದರೂ ಬಂದಿಲ್ಲ ಅಂತ ಹೇಳಾದರೆ ಅಂಥವ್ರು ಏನು ಮಾಡಬೇಕು ಅಂತಂದರೆ 11 ತೆಂಗಿನಕಾಯಿಗಳನ್ನು ತಗೊಳ್ಬೇಕು. 11 ತೆಂಗಿನಕಾಯಿಗಳು ಮತ್ತು ಶಕ್ತಿಯಾನುಸಾರ ಅವರ ಕಾಣಿಕೆ ತಗೊಂಡು ಹೋಗಬೇಕು.
ಜೊತೆಯಲ್ಲಿ 11 kg ಅಕ್ಕಿಯನ್ನು ತಗೊಂಡು ಹೋಗ್ಬೇಕು. 11 kg ಅಕ್ಕಿ, 11 ತೆಂಗಿನಕಾಯಿ ಮತ್ತು ಶಕ್ತಿಯಾನುಸಾರ ದಕ್ಷಿಣೆ ಅಥವಾ ಕಾಣಿಕೆಯನ್ನು ತಗೊಂಡು ಹೋಗಿ ಮುರುಡೇಶ್ವರನ ಮುಂಭಾಗದಲ್ಲಿ ನಿಂತುಕೊಂಡು, ಇಂಥವರು ಹೆಸರಿನವರು, ಇಂತಿಷ್ಟು ಕಾಲದಿಂದ ಮನೆಗೆ ಬಂದಿಲ್ಲ, ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಸಂಪರ್ಕ ಇಲ್ಲ, ಜೀವಂತ ಇದ್ದಾರೋ ಇಲ್ಲವೋ ಅನ್ನೋದು ಕೂಡ ಗೊತ್ತಿಲ್ಲ, ಆಕಸ್ಮಿಕವಾಗಿ ಜೀವಂತವಾಗಿ ಇದ್ದ ಪಕ್ಷದಲ್ಲಿ ಹಿಂತಿರುಗಿ ಮನೆಗೆ ಬರಲಿ, ಜೀವಂತವಾಗಿ ಇಲ್ಲ ಅನ್ನುವಂತಹ ಪಕ್ಷದಲ್ಲಿದ್ದರೆ ಅವರಿಗೆ ಸದ್ಗತಿ ಆಗಲಿ ಅನ್ನೋ ಪ್ರಾರ್ಥನೆ ಮಾಡಿ ಅದನ್ನು ಒಪ್ಪಿಸಿದಾಗ ಹಿಂತಿರುಗಿ ಬಂದ ದಾಖಲೆಗಳು ಉಂಟು. ಹಾಗಾಗಿ ಜೊತೆಯಲ್ಲಿ ಒಂದೊಮ್ಮೆ ಹಿಂತಿರುಗಿ ಬರಲಿಲ್ಲ ಅಂದರೆ ಅವರಿಗೆ ಸದ್ಗತಿ ಆಗಬೇಕು ಅಂತಕ್ಕಂಥದ್ದು ಇದು ಈ ಕ್ಷೇತ್ರದಲ್ಲಿರ್ತಕ್ಕಂಥ ಮತ್ತು ಅನೂಚಾನವಾಗಿ ನಡ್ಕೊಂಡು ಬಂದಿರತಕ್ಕಂಥ ಒಂದು ಬಹಳ ವಿಶೇಷವಾದಂಥ ಪದ್ಧತಿ. ಇನ್ನೊಂದು ಏನಪ್ಪ ಅಂತಂದರೆ, ಮನೆಯಲ್ಲಿ ಅನೇಕ ಪ್ರಾಣಿಗಳನ್ನು ಸಾಕಿರ್ತಾರಲ್ವ, ಅದರಲ್ಲಿ ವಿಶೇಷವಾಗಿ ಇಲ್ಲಿ ವೃಷಭ ಎತ್ತುಗಳನ್ನು ಸಾಕಿರ್ತಕ್ಕಂಥ ಮನೆಗಳಿಗೆ ಸಂಬಂಧಪಟ್ಟು ಒಂದೆರಡು ಘಟನೆಗಳನ್ನು ಇಲ್ಲಿ ನೆನಪಿಸ್ಕೋಬೇಕು. ಒಂದು, ಈ ಕೆಲವು ಎತ್ತುಗಳು ಎಷ್ಟೇ ಕಷ್ಟಪಟ್ಟರು ನೊಗಕ್ಕೆ ಅವು ಹೆಗಲು ಕೊಡೋದಿಲ್ಲ. ಇವತ್ತೆಲ್ಲ ಅದ್ರ ಪದ್ಧತಿಗಳು ಕಡಿಮೆ ಆಗಿದೆ, ಎಲ್ಲ ಕಡೆ ಟ್ರಾಕ್ಟರ್ ಟಿಲ್ಲರ್ಗಳು ಬಂದ್ಬಿಟ್ಟಿದ್ದಾವೆ, ಎತ್ತುಗಳು ಎಲ್ಲಿಂದ. ಆದರೆ ಆ ಒಂದು ಹಿಂದಿತ್ತು, ಎತ್ತಿನ ಗಾಡಿಗಳಿಗೆ ಎತ್ತನ್ನ ಹೂಡುವಂಥ ಸಂದರ್ಭದಲ್ಲಿ ಕಳ್ಳೆತ್ತು ಅನ್ನೋರು ಮಗಚ್ಕೊಂಡು ಸುಮ್ಮನೆ ಹೋಗೋಗ್ತಿದ್ದಾಗ ದಬಕ್ರ ಕೆಳಗಡೆ ಬಿದ್ದುಬಿಡೋದು, ಆರಾಮಾಗಿ ಗಟ್ಟುಮುಟ್ಟಾಗಿ ಹೃಷ್ಟಪುಷ್ಟವಾಗಿರ್ತಕ್ಕಂಥ ಎತ್ತು ದಬಕ್ರ ಕೆಳಗಡೆ ಬಿದ್ದುಬಿಡೋದು, ಏನೂ ಇಲ್ಲ, ಕಾರಣ ಏನಿಲ್ಲ, ಅಡ್ಡ ಬಿದ್ದು ಹಿಂಗೆ ಕುತ್ತಿಗೆ ವಾರ ಮಾಡ್ಕೊಂಡ್ಬಿಡೋದು, ಬೇಕು ಅಂತ ನಾಟಕ. ಹೌದು, ನಾಟಕ ಮಾಡೋವು ಅಂಥ ಎತ್ತುಗಳನ್ನು ಅಲ್ಲಿಗೆ ತಗೊಂಡೋಗಿ ನಿಲ್ಲಿಸಿ ಅವಕ್ಕೆ ಬಾಲದ ಹತ್ರ ಬರೆ ಹಾಕಿಸಿ ತಗೊಂಡ್ಬರೋದು. ಆ ನಂತರದಲ್ಲಿ ಎಂದೂ ಮೈಗಳತನ ಮಾಡ್ತಿರ್ಲಿಲ್ಲ ಅವು. ಅದು ಈ ಥರದ್ದೆಲ್ಲ ಘಟನೆಗಳೆಲ್ಲ ನಡೆದಿದ್ದಾವೆ. ಹಾಗಾಗಿ ಪ್ರಾಣಿಗಳಿಗೆ ಕೂಡ ಒಂದು ಉತ್ತಮವಾಗಿರ್ತಕ್ಕಂಥ ರೀತಿಯಲ್ಲಿ ಟ್ರೈನಿಂಗ್ ಕೊಡ್ತಕ್ಕಂಥದ್ದು, ಆ ಒಂದು ಶಿಕ್ಷೆ ಅಥವಾ ಶಿಕ್ಷಣ ಇತ್ಯಾದಿಗಳು ಕೂಡ. ಕಾರಣ ಏನು ಅಂತಂದ್ರೆ ಅವನ ಹೆಸರು ಪಶುಪತಿ, ಅವನ ವಾಹನವೇ ವೃಷಭ ಅಲ್ಲವಾ. ಹಾಗಾಗಿ ಅವನ ಆ ವೃಷಭ ಅಂತಕ್ಕಂಥದ್ದು ಒಂದೊಮ್ಮೆ ದಾರಿ ತಪ್ಪಿ ಹೋಗ್ತಕ್ಕಂಥ ಲಕ್ಷಣ ಇದ್ದರೆ, ಕಳ್ಳೆತ್ತಾಗಿದ್ದ ಪಕ್ಷದಲ್ಲಿ ಆ ಒಂದು ಎತ್ತಿಗೆ ಕೂಡ ಈಗ ಬರೆ ಹಾಕ್ತಕ್ಕಂಥದ್ದೆಲ್ಲ ಪ್ರಾಣಿದಯ ಸಂಘದವ್ರ ಕಡೆಗೆ ನನಗೆ ಬರೆ ಹಾಕ್ಬಿಡ್ತಾರೆ. ಹಂಗಾಗಿ ಅದಿಲ್ಲ. ಇವಾಗ ಏನಪ್ಪ ಅಂತಂದರೆ, ಈ ಕಂಬಳಿಯ ದಾರಕ್ಕೆ ಶಂಖವನ್ನು ಕಟ್ಟಿ ಅದಕ್ಕೆ ಪೂಜೆಯನ್ನು ಮಾಡಿ ಆ ಶಂಖವನ್ನು ಕಂಬಳಿ ದಾರ ಸಹಿತವಾಗಿ ಆ ಒಂದು ಎತ್ತಿನ ಕುತ್ತಿಗೆ ಕಟ್ಟೋದ್ರಿಂದ ಈ ಥರದ ಏನಾದ್ರು ನಾಟಕ ಆಟಗಳನ್ನು ಆಡುವಂಥ ಎತ್ತುಗಳಿದ್ದರೆ ಅವು ಎಲ್ಲವೂ ಕೂಡ ಒಳ್ಳೆ ರೀತಿ ದುಡಿಯೋ ರೀತಿಯಲ್ಲಿ, ಏನಾದರೂ ಅನಾರೋಗ್ಯಗಳು ಇತ್ಯಾದಿಗಳು ಗೊತ್ತಿಲ್ಲದೆ ಬರ್ತಕ್ಕಂಥದ್ದು ಪ್ರಾಣಿಗಳಿಗೆ ಅವಕ್ಕೆ ಮಾತು ಬರೋದಿಲ್ವಲ್ಲ. ಹಾಗಾಗಿ ಆ ಥರದ ಏನಾದ್ರು ಸಮಸ್ಯೆಗಳಿದ್ದರೆ ಪ್ರಾಣಿಗಳಿಗೆ, ವಿಶೇಷವಾಗಿ ಅನೇಕರು ಇವತ್ತೆಲ್ಲ ಪೆಟ್ಸ್ ಎಲ್ಲ ಸಾಕೊಂಡಿರ್ತಾರಲ್ಲ ಮನೆಗಳಲ್ಲಿ, ಆ ಪೆಟ್ಟುಗಳಿಗೆ ಕೂಡ ಯಾವುದೇ ರೀತಿಯ ಅನಾರೋಗ್ಯ ಬರದೇ ಇರುವಂಥ ರೀತಿಯಲ್ಲಿ ಮುರುಡೇಶ್ವರನ ಅನುಗ್ರಹದಿಂದ ಈ ರೀತಿಯ ಸಂರಕ್ಷಣೆ ಅಂತಕ್ಕಂಥದ್ದು ಆಗತ್ತೆ. ಬಹಳ ವಿಶೇಷವಾದ ವಿಚಾರ ತಿಳಿಸಿದ್ರಿ ಗುರುಗಳೇ. ಮುಂದಿನ 4 ರಾಶಿಗಳ ಕುರಿತಾಗಿ ದಯಮಾಡಿ ತಿಳಿಸ್ಕೊಡ್ತೀರಾ? ಈಗ ಸಿಂಹರಾಶಿಯನ್ನು ನೋಡೋಣ. ಸಿಂಹರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ರಾಶಿಗೆ ಧನಸ್ಥಿತಿಯಲ್ಲಿರ್ತಕ್ಕಂಥ ಚಂದ್ರ ಮತ್ತು ರಾಶ್ಯಾಧಿಪತಿಯ ನೀಚ ಸ್ಥಿತಿ ಅಂತಕ್ಕಂಥದ್ದು ಕಳೆದಿದೆ. ಜೊತೆಯಲ್ಲಿ ಶುಭ ಸ್ಥಿತಿಯ ಚತುರ್ಥ ಭಾವಕ್ಕೆ ಪರಮ ಮಿತ್ರರೊಂದಿಗೆ ಹೋಗಿ ರಾಶ್ಯಾಧಿಪತಿ ಸೇರಿರ್ತಕ್ಕಂಥದ್ದು. ಹಾಗಾಗಿ ಸಿಂಹರಾಶಿಯವರು ಇವತ್ತಿನ ದಿನವನ್ನು ಆನಂದವಾಗಿ ಆರಂಭ ಮಾಡ್ಕೊಳ್ಳಿ, ಆನಂದವಾಗಿ ನಡೆಸ್ಕೊಂಡು ಹೋಗ್ಬೋದು. ಅಷ್ಟಮ ಭಾವದಲ್ಲಿರ್ತಕ್ಕಂತಹ ಶನೈಶ್ಚರನ ಬಾಧೆ ಒಂದು ಹೊರತುಪಡಿಸಿದರೆ ಸಿಂಹರಾಶಿಯವರಿಗೆ ಬೇರೆ ಯಾವುದೇ ದೊಡ್ಡ ಮಟ್ಟದ ಸಮಸ್ಯೆ ಇಲ್ಲ. ಅಷ್ಟಮ ಭಾವದಲ್ಲಿ ಶನೈಶ್ಚರ ಬಾಧಾಕಾರಕನಾಗಿದ್ದರೂ ಕೂಡ ಅಷ್ಟಮಾಧಿಪತಿಯಾಗಿರ್ತಕ್ಕಂತಹ ಗುರು ವ್ಯಯದಲ್ಲಿ ಬಂದಿರತಕ್ಕಂಥದ್ದು ಪಾಪ, ಬಾಧೆ, ದೋಷ, ಸಮಸ್ಯೆ, ಸಂಕಟ, ಸಾಲ ಎಲ್ಲವನ್ನ ಕಳೆಯುವಂಥ ಸ್ಥಿತಿಯಲ್ಲಿರುವಂಥ ಗುರು ಮತ್ತು ಶನಿಗೆ ದೃಷ್ಟಿ ಕೂಡ ಆ ಗುರುವಿನಿಂದ ಇರೋದರಿಂದ ಇಲ್ಲಿ ರವಿಗೆ, ನಿಮ್ಮ ಸಿಂಹ ರಾಶ್ಯಾಧಿಪತಿ ಆಗಿರತಕ್ಕಂಥ ರವಿಗೆ ಕೂಡ ಗುರುವಿನ ದೃಷ್ಟಿ ಬೀಳೋದ್ರಿಂದ, ಉಚ್ಚ ಗುರು ಆಗಿರೋದ್ರಿಂದ, ತ್ರಿಕೋಣದಲ್ಲಿ ಯೋಗ ಬರೋದ್ರಿಂದ ಸಾಕಷ್ಟು ಅನುಕೂಲ ಅಂತಕ್ಕಂಥದ್ದು ಕಾಣುತ್ತೆ. ಎಲ್ಲ ರೀತಿಯ ವ್ಯವಸ್ಥೆಗಳ ವ್ಯವಹಾರಗಳಲ್ಲಿ ಚೇತರಿಕೆ ಕೂಡ ಕಾಣುತ್ತೆ. ಚಿಂತೆ ಮಾಡೋದು ಬೇಡ. ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಕ್ಕಂಥವ್ರು, ಇನ್ವೆಸ್ಟ್ಮೆಂಟ್ ಮಾಡಿರೋರು, ಅದರಲ್ಲೂ ವಿಶೇಷವಾಗಿ ಶೇರ್ ಮಾರ್ಕೆಟ್ ಇತ್ಯಾದಿಗಳಿಗೆ ದುಡ್ಡು ಹಾಕೋರು ಸ್ವಲ್ಪ ಇವತ್ತು ಎಚ್ಚರಿಕೆ ವಹಿಸಬೇಕಾಗತ್ತೆ ಸಿಂಹರಾಶಿಯವರು. ಕಾರಣ ಏನು ಅಂತಂದರೆ, ನಿಮ್ಮ ಇನ್ವೆಸ್ಟ್ಮೆಂಟುಗಳು ಡುಮ್ ಅಂತ ಹೇಳ್ತಾರಲ್ಲ, ಮುಳುಗಿ ಹೋಗ್ತಕ್ಕಂಥ ಸಾಧ್ಯತೆಗಳು ಕಾಣಿಸುತ್ತೆ. ಬಿ ಕೇರ್ಫುಲ್, ಎಚ್ಚರಿಕೆಯಿಂದಿರಿ. ಸ್ವಲ್ಪ ಆ ಬಗ್ಗೆ ಗಮನ ವಹಿಸ್ತಾ ಇರಿ, ಗಮನ ಹರಿಸ್ತಾ ಇರಿ. ಇನ್ನೊಬ್ಬರ ಪ್ರಚೋದನೆಗೆ ಈಡಾಗಿ ಸಮಸ್ಯೆಗಳನ್ನು ತಂದುಕೊಳ್ಬೇಡಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಮುಖ್ಯವಾಗಿ ಇವತ್ತು ನಾರಾಯಣನ ಉಪಾಸನೆಯನ್ನು ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿಂದು ಕನ್ಯಾ ರಾಶಿ.
ಕನ್ಯಾ ರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ರಾಶಿಗೆ ತೃತೀಯ ಸ್ಥಿತಿಯಲ್ಲಿ ವ್ಯಯಾಧಿಪತಿ ಬಂದಿದ್ದಾನೆ. ರಾಶಿಗೆ ಭಾಗ್ಯ ಸ್ಥಿತಿಗೆ ದೃಷ್ಟಿಯನ್ನು ಕೊಡ್ತಾನೆ. ಹಿರಿಯರಿಂದ ಅನುಗ್ರಹವಾಗ್ತಕ್ಕಂಥದ್ದು, ಅವರಿಂದ ಸಹಕಾರ ಸಿಗ್ತಕ್ಕಂಥದ್ದು, ಕೆಲಸ ಕಾರ್ಯಗಳಲ್ಲಿ ಲಾಭ, ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ, ಸತ್ಕಾರ್ಯಗಳಲ್ಲಿ ಆಸಕ್ತಿ, ಮದುವೆ ಪ್ರಯತ್ನಗಳಲ್ಲಿ ಯಶಸ್ಸು, ವಿವಾಹಾದಿ ಮಂಗಳ ಕಾರ್ಯ ಪ್ರಯತ್ನಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ರೀತಿಯ ಪ್ರಗತಿ. ವಿದ್ಯಾರ್ಥಿಗಳಿಗೆ ಕೂಡ ವಿದ್ಯೆ ಅಭಿವೃದ್ಧಿ ಆಗುವಂಥ ಲಕ್ಷಣ. ದ್ವಿತೀಯ ಭಾವದಲ್ಲಿರ್ತಕ್ಕಂಥ ಶುಕ್ರ ಧನಾಧಿಪತಿ ಆಗಿದ್ದು ಆ ಸೂರ್ಯನ ಸಂಯೋಗವನ್ನು ಕಳ್ಕೊಂಡಿರೋದ್ರಿಂದ ಹೊಸತಾಗಿ ವಸ್ತುಗಳ ಪ್ರಾಪ್ತಿ, ವಾಹನಗಳ ಖರೀದಿ, ಭೋಗ ಸಾಮಗ್ರಿಗಳು, ವೈಭೋಗಾದಿ ಸಾಮಗ್ರಿಗಳ ಖರೀದಿ, ಸ್ತ್ರೀ ಸುಖ ಪ್ರಾಪ್ತಿ ಇತ್ಯಾದಿ ಅನೇಕ ರೀತಿಯ ಫಲಗಳನ್ನು ಊಹಿಸಬೇಕು ಅಂತ ಹೇಳುತ್ತೆ. ಹಾಗಾಗಿ ಕನ್ಯಾ ರಾಶಿಯವರಿಗೆ ಎಲ್ಲ ರೀತಿಯಿಂದಲೂ ಉತ್ತಮವಾದಂಥ ಫಲ ಇದೆ, ಚಿಂತೆ ಮಾಡೋದು ಬೇಡ. ಇವತ್ತಿನ ದಿವಸ ನಿಮ್ಮ ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಬುಧ ಸಂಬಂಧಿತವಾಗಿ ಮಹಾವಿಷ್ಣುವನ್ನು ಉಪಾಸನೆ ಮಾಡಿಕೊಳ್ಳಿ, ಶುಭವಾಗಲಿ. ಮುಂದಿಂದು ತುಲಾರಾಶಿ. ತುಲಾರಾಶಿಯವರಿಗೆ ಇವತ್ತಿನ ದಿನ ಸ್ವಲ್ಪ ಸಮಾಧಾನ ಇದ್ದಿದ್ರಲ್ಲಿ. ಈಗ 2-3 ದಿವಸಗಳಿಂದ ಏನೋ ಒಂದು ಥರ ಕಿರಿಕಿರಿ, ಸಮಾಧಾನ ಇಲ್ಲ, ಏನೋ ಒಂಥರ ಎಲ್ಲಿ ಹೋದ್ರು ನನಗೆ ಹಣೆ ಬರ ಹೀಗೆ ಆಗೋಯ್ತಲ್ಲ ಇತ್ಯಾದಿ ಯೋಚನೆಗಳಿದ್ದ ಪಕ್ಷದಲ್ಲಿ ರಾಶಿಯಲ್ಲಿದ್ದಂತಹ ಲಾಭಾಧಿಪತಿ ನೀಚ ಸ್ಥಿತಿಯಲ್ಲಿದ್ದವನು ಮುಂದೆ ಹೋಗಿದ್ದಾನೆ. ಹಾಗಾಗಿ ಜೊತೆಯಲ್ಲಿದ್ದು ತಮ್ಮ ಲಾಭವನ್ನು ನೋಡ್ಕೊಳ್ತಾ ಇರ್ತಕ್ಕಂಥವ್ರು ನಿಮ್ಮನ್ನು ಬಿಟ್ಟು ಹೋಗುವಂಥ ಕಾಲ ಬಂದಿದೆ. ನಿಮ್ಗದರ ಒಂದು ಲಕ್ಷಣ ಗೋಚರಿಸ್ತಾ ಇದೆ. ಯಾವುದೋ ಒಂದು ಲಾಭಕ್ಕೋಸ್ಕರವಾಗಿ ನಿಮ್ಮನ್ನು ಆಶ್ರಯಿಸಿದರು, ನಿಮಗೇನು ನಷ್ಟ ಆಯಿತು ಅನ್ನೋದು ಅವರು ಯೋಚನೆ ಮಾಡಲಿಲ್ಲ. ಆದರೂ ಕೂಡ ನಿಮ್ಮ ಸಹಕಾರ ಇದ್ದೇ ಇತ್ತು. ಯಾಕೆ ಅಂತಂದ್ರೆ ಒಳ್ಳೆ ರೀತಿಯಲ್ಲಿ ಆದರೆ ಯಾಕೆ ಬಿಡಬೇಕು ಇತ್ಯಾದಿಗಳೆಲ್ಲ. ಹಾಗಾಗಿ ಈಗ ಶುಕ್ರನನ್ನು ಒಂಟಿ ಮಾಡಿ ಬಿಟ್ಟು ಹೊರಟು ಹೋದ. ಯಾರು? ಸೂರ್ಯ. ತನ್ನ ಲಾಭಕ್ಕಾಗಿ ನಿಮ್ಮನ್ನು ಆಶ್ರಯಿಸಿದ್ದು, ನಿಮ್ಮ ಲಾಭದ ಬಗ್ಗೆ ಗಮನ ಇಡದೇ ಇದ್ದಂಥವರು ನಿಮ್ಮನ್ನು ಬಿಟ್ಟು ಹೋಗ್ತಕ್ಕಂಥ ಕಾಲ ಅಂತ ಲೆಕ್ಕ. ಒಳ್ಳೆಯದೇ. ಯಾಕೆ ಅಂತಂದರೆ ಯಾವತ್ತೂ ಕೂಡ ನಮ್ಮ ಮಲೆನಾಡಲ್ಲಿ ಒಂದು ಗಾದೆ ಹೇಳ್ತಾರೆ, ಬಟ್ಟೆ ತಿಂತಕ್ಕಂಥ ಅಭ್ಯಾಸ ಇರುವ ಚಿಕ್ಕ ಕರುಗಳನ್ನು ಪಕ್ಕದಲ್ಲಿ ಮಲಗಿಸ್ಕೊಂಡ್ರೆ ಬೆಳಗಾಗೋಷ್ಟೊತ್ತಿಗೆ ಮೈಮೇಲಿರೋ ಬಟ್ಟೆ ಎಲ್ಲ ತಿಂದು ಹಾಕ್ಬಿಡ್ತವೆ ಅಂತ. ಹಾಗಾಗಿ ಅಂಥ ವ್ಯಕ್ತಿಗಳನ್ನು ಆದಷ್ಟು ದೂರ ಇಡ್ತಕ್ಕಂಥದ್ದು ಒಳ್ಳೆಯದು. ಆ ಒಂದು ಜಾಗ್ರತೆ ನಿಮ್ಮಲ್ಲಿ ಬಂದರೆ ತುಂಬ ಸಂತೋಷ. ಆದ್ದರಿಂದ ಇವತ್ತು ಮುಖ್ಯವಾಗಿ ಹನುಮಂತನ ಉಪಾಸನೆ ಮಾಡಿಕೊಳ್ಳಿ. ಕೊನೆಯ ಕಾರ್ತಿಕ ಸೋಮವಾರ ಸಾಧ್ಯವಾದರೆ ಒಂದು ಶಿವನ ದರ್ಶನವನ್ನು ಕೂಡ ಮಾಡಿಕೊಳ್ಳಿ. ಶುಭವಾಗಲಿ. ಮುಂದೆಂದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿನ ತುಂಬ ಚೆನ್ನಾಗಿದೆ. ಕಾರಣ ನಿಮ್ಮ ರಾಶಿಗೆ ಭಾಗ್ಯಾಧಿಪತಿಯ ಪ್ರವೇಶವಾಗಿದೆ. ಭಾಗ್ಯೋದಯವಾಗ್ತಕ್ಕಂಥ ಕಾಲ ಕೂಡ ಹೌದು. ಲಾಭಸ್ಥಿತಿಗೆ ಬಂದಿರತಕ್ಕಂಥವನು ಕೂಡ ಆಗಿರೋದರಿಂದ ಸಾಕಷ್ಟು ಉತ್ತಮವಾದಂಥ ಫಲ ಇದೆ. ಕರ್ಮದಲ್ಲಿ ವೃದ್ಧಿ ಆಗ್ತಕ್ಕಂಥದ್ದು. ಸರ್ಕಾರಿ ಉದ್ಯೋಗಕ್ಕಾಗಿ ಒಂದೊಮ್ಮೆ ಪ್ರಯತ್ನ ಪಡ್ತಾ ಇದ್ದರೆ, ಅಥವಾ ಎಲ್ಲೋ ಒಂದು ಕಡೆ MNCಗಳಲ್ಲೋ ಯಾವುದೋ ಒಂದು ಕಾಲ್ ಸೆಂಟರ್ ಅಲ್ಲಿ ಇಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಏನಿರ್ತೀರಿ ವೃಶ್ಚಿಕ ರಾಶಿಯವರು, ಇವತ್ತಿನ ದಿನ ನೀವು ಸ್ಥಾನಪಲ್ಲಟ ಅಥವಾ ವೃದ್ಧಿ, ನಿಮ್ಮ ಪ್ಲಾನಿಂಗ್ ಏನಾದರೂ ಬೇರೆ ಥರ ಪ್ರಾಜೆಕ್ಟ್ಗಳದ್ದಿದ್ದರೆ, ಅಥವಾ ಹೊರಗಡೆ ಔಟ್ಸೋರ್ಸು ಬೇರೆ ಬೇರೆ ಹೇಳ್ತಾರಲ್ಲ ಫ್ರೀಲ್ಯಾನ್ಸಿಂಗ್ ಇತ್ಯಾದಿ ಕೆಲಸಗಳನ್ನು ಮಾಡ್ತಕ್ಕಂಥವ್ರಿಗೆ ಕೂಡ ಸಾಕಷ್ಟು ಲಾಭಾಂಶವನ್ನು ನೋಡ್ತಕ್ಕಂಥದ್ದು. ಹೊಸ ಹೊಸ ಯೋಜನೆಗಳು, ಪ್ರಾಜೆಕ್ಟ್ಗಳು ಕೈಗೂಡ್ತಕ್ಕಂಥದ್ದು ಎಲ್ಲ ರೀತಿಯ ಲಕ್ಷಣಗಳು ಕಾಣಿಸುತ್ತೆ. ಮಧ್ಯಾಹ್ನದ ನಂತರದಲ್ಲಿ ಯಾವಾಗ ಚಂದ್ರ ವ್ಯಯಸ್ಥಿತಿಗೆ ಬರ್ತಾನೆ ಆವಾಗ ಮಾತ್ರ ಸ್ವಲ್ಪ ಮಟ್ಟಿಗೆ ಆತಂಕ ಕಾಣಿಸುತ್ತೆ. ಕಾರಣ ಏನಪ್ಪ ಅಂತಂದರೆ, ಕೈಗೆ ಬಂತು ಬಾಯಿಗೆ ಬರಲಿಲ್ವಲ್ಲಪ್ಪ ದೇವರೇ, ತಪ್ಪಿ ಹೋಗ್ಬಿಡ್ತಲ್ಲ, ಹೀಗೆ ಬೇಸರ ಮಾಡ್ಕೊಳ್ತಕ್ಕಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಏನು ಮಾಡಬೇಕು ಅಂತಂತಂದರೆ, ಇಲ್ಲಿ ಮುಖ್ಯವಾಗಿ ಭದ್ರ ಕಾಳಿಯನ್ನು ಉಪಾಸನೆ ಮಾಡಿಕೊಳ್ಳಿ. ನಿಮ್ಮ ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಮಂಗಳನಿಗೆ ಸಂಬಂಧಪಟ್ಟಂಥ ದೇವತೆ ಕೂಡ ಹೌದು. ಹಾಗಾಗಿ ಭದ್ರ ಕಾಳಿಯನ್ನು ಉಪಾಸನೆ ಮಾಡಿಕೊಂಡ ಪಕ್ಷದಲ್ಲಿ ಬೇರೆಯವರ ಕುತಂತ್ರದಿಂದ ನಿಮಗೆ ಸಿಗಬಹುದಾಗಿರತಕ್ಕಂಥ ಅವಕಾಶ ಕಂಡವ್ರ ಪಾಲಾಗಿದ್ದರೆ, ಅಂಥದ್ದೇನಾದರೂ ಇದ್ದು ಕೂಡ ಅಂಥವರು ಸರಿಯಾದ ರೀತಿಯಲ್ಲಿ ವ್ಯವಸ್ಥಿತವಾಗಿ ಅದೆಲ್ಲ ಬಗೆಹರಿದು ನಿಮ್ಮ ಅವಕಾಶಗಳು ನಿಮಗೆ ಪುನಃ ದೊರಕೋದಕ್ಕೆ ಬೇಕಾದ ಅವಕಾಶ ಉಂಟಾಗುತ್ತೆ. ಉಪಾಸನೆ ಮಾಡಿಕೊಳ್ಳಿ. ಶುಭವಾಗಿ. ಗುರುಗಳೇ, ಈ ಒಂದು ವಿಭಾಗಕ್ಕೆ ಶಿಲ್ಪಾ ಅನ್ನೋರು ಇವತ್ತು ಕಳಿಸ್ಕೊಟ್ಟಿದ್ದಾರೆ ನಮಗೆ ಮೆಸೇಜನ್ನು. ಇವರು ಮೂಲತಃ ಮೈಸೂರಿನವರು. 1995 ಅಕ್ಟೋಬರ್ 30ನೇ ತಾರೀಕು 2 ಗಂಟೆಗೆ ಹುಟ್ಟಿರುವಂಥದ್ದು ಸಂಜೆ ಅಂತ ಹೇಳ್ತಿದ್ದಾರೆ. ತುಂಬ ಚೆನ್ನಾಗಿ ಮೂಡ್ ಬರ್ತಿದೆ ಕಾರ್ಯಕ್ರಮ, ಹೀಗೆ ಮುಂದುವರಿಸಿ ಅಂತ ಹೇಳ್ತಿದ್ದಾರೆ ಶಿಲ್ಪಾ. ಧನ್ಯವಾದಗಳಮ್ಮ ನಿಮ್ಮ ಶುಭ ಹಾರೈಕೆಗೆ. ಅವರ ಪ್ರಶ್ನೆ ಏನಂದರೆ, ಗುರುಗಳೇ, ನಾನು ಬ್ಯೂಟಿ ಪಾರ್ಲರ್ ಇಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಯಾಕೋ ಗೊತ್ತಿಲ್ಲ ಏನು ಮಾಡಿದ್ರು ಆಗ್ತಾ ಇಲ್ಲ ಗುರುಜಿ. ಪದೇ ಪದೇ ಒಂದಿಲ್ಲೊಂದು ಪ್ರಾಬ್ಲಮ್ ಬರುತ್ತೆ. ಪರಿಹಾರ ತಿಳಿಸಿ, ಏನು ಮಾಡಬೇಕು? ನಾನು ಬ್ಯೂಟಿ ಪಾರ್ಲರ್ ನಾನೇ ಓನ್ ಇಟ್ಟರೆ ನಡೆಯುತ್ತಾ? ಈಗ ಹೇಗಿದೆ ಗ್ರಹಗತಿ ಕೇಳ್ತಿದ್ದಾರೆ. ಶಿಲ್ಪಾ ಅವರೇ,
ನೀವು ಕಳಿಸಿರ್ತಕ್ಕಂಥ ಡೇಟ್ ಆಫ್ ಬರ್ತ್ ಟೈಮ್ ಪ್ರಕಾರ ನಿಮ್ಮದು ಉತ್ತರಾಷಾಢ ನಕ್ಷತ್ರ, ಮಕರ ರಾಶಿ, ಕುಂಭ ಲಗ್ನ ಆಗುತ್ತೆ. ಸಪ್ತಮಾಧಿಪತಿ ಬಿಸ್ನೆಸ್, ನೀವು ಬ್ಯೂಟಿ ಪಾರ್ಲರ್ ಅಂತ ಹೇಳಿದ್ರಲ್ಲ, ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಗ್ರಹ ಶುಕ್ರ ಆಗ್ತಾನೆ. ಭೋಗಯಾನಾನಿ ಶುಕ್ರ ಅಂತ ಹೇಳಿ. ಇದು ಎಷ್ಟು ವಿಚಿತ್ರ ಇದೆ ಅಂತಂದರೆ, ನಿಮ್ಮ ಜನ್ಮ ರಾಶಿಯಿಂದ ನೋಡಿದಾಗ ಪುಣ್ಯಸ್ಥಾನಾಧಿಪತಿ ಆಗ್ತಾನೆ ಅವನು, ಮತ್ತು ಕರ್ಮಸ್ಥಾನಾಧಿಪತಿ ಕೂಡ ಆಗ್ತಾನೆ. ಅದೇ ಜನ್ಮ ಲಗ್ನದಿಂದ ನೋಡಿದಾಗ ಸುಖಸ್ಥಾನಾಧಿಪತಿ ಮತ್ತು ಭಾಗ್ಯಸ್ಥಾನಾಧಿಪತಿ ಆಗ್ತಾನೆ. ಆದರೆ ಜನ್ಮ ಲಗ್ನದಿಂದ ನೋಡಿದಾಗ ಶುಕ್ರನ ಸ್ಥಿತಿ ಅಷ್ಟು ಉತ್ಕೃಷ್ಟವಾಗಿ ಕಾಣಿಸ್ತಿಲ್ಲ. ಆ ಶುಕ್ರನಿಗೆ ಬಾಧೆ ಅಂತಕ್ಕಂಥದ್ದು ಕಾಣ್ತಾ ಇದೆ. ಮತ್ತು ದಶಾಭುಕ್ತಿಗಳ ಲೆಕ್ಕಾಚಾರದಲ್ಲಿ ನೋಡಿದಾಗಲೂ ಕೂಡ ಸ್ವಲ್ಪ ಮಟ್ಟಿಗೆ ದಶಾಭುಕ್ತಿಯಲ್ಲಿ ರಾಹು ಸಂಬಂಧದ ತೊಂದರೆ ಕಾಣ್ತಾ ಇದೆ. ಕಾರಣ ನಿಮ್ಮ ಜನ್ಮ ಲಗ್ನವಾಗಿರತಕ್ಕಂತಹ ಕುಂಭದಲ್ಲಿಯೇ ರಾಹುವಿನ ಸಂಚಾರ ಈಗ ಆಗ್ತಾ ಇದೆ. ಜೊತೆಯಲ್ಲಿ ನಿಮಗೆ ಇಲ್ಲದೇ ಇದ್ದಂತಹ ಗುರುಬಲ ಅಕ್ಟೋಬರ್ 18ರಿಂದ ಮೊನ್ನೆಯಿಂದ ಅಷ್ಟೇ ಇನ್ನು ಪ್ರಾಪ್ತಿಯಾಗಿದೆ. ಹಾಗಾಗಿ ಇನ್ನು ಮುಂದೆ ಚೇತರಿಕೆಯ ಸಾಧ್ಯತೆ ಅಥವಾ ಆ ಥರದ ಲಕ್ಷಣಗಳು ಬರೋದಕ್ಕೆ ಅವಕಾಶ ಆಗತ್ತೆ. ಆರಂಭಿಕ ಹಂತದಲ್ಲಿ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ ನಾನು. ನಿಮ್ಮ ಈ ಜಾತಕದಲ್ಲಿ ನಿಮ್ಮ ವೃತ್ತಿ ಏನು, ನೀವು ಬ್ಯೂಟಿ ಪಾರ್ಲರ್ ಅಂತ ಹೇಳೋದ್ರಲ್ಲ, ಈ ಸಂಬಂಧಪಟ್ಟಿರ್ತಕ್ಕಂಥ ವೃತ್ತಿಯ ವೃದ್ಧಿ ಅಥವಾ ಅದೇನು ಇನಿಷಿಯೇಷನ್ ತಗೊಳ್ತಾ ಇಲ್ಲ, ಶುರುವಾಗ್ತಾನೆ ಇಲ್ಲ ಅಂತಕ್ಕಂಥ ಸಮಸ್ಯೆ ಏನಿದೆಯಲ್ಲ, ಈ ಸಮಸ್ಯೆನೂ ನೀವು ಪರಿಹಾರ ಮಾಡಿಕೊಳ್ಬೇಕು. ಈ ಪರಿಹಾರಕ್ಕೆ ಏನು ಮಾಡಬೇಕು ಅಂತಂದರೆ, ಒಂದು ಹಸಿರು ಬಣ್ಣದ ಸೀರೆಯನ್ನು ತಗೊಳ್ಬೇಕು. ರೇಷ್ಮೆ ಸೀರೆ ಆದರೆ ರೇಷ್ಮೆ ಸೀರೆ, ಆಗೋದಿಲ್ಲ ಹೇಳಾದ್ರೆ ಕಾಟನ್ ಸೀರೆ ತಗೊಳ್ಳಿ. ಬೇರೆ ಯಾವುದೇ ಈ ಪಾಲಿಸ್ಟರ್ ಇತ್ಯಾದಿಗಳೆಲ್ಲ ಬೇಡ. ಆದಷ್ಟು ಕಾಟನ್ ಹತ್ತಿಯ ಸೀರೆಯನ್ನು ತಗೊಳ್ಳಿ. ಅದಿಲ್ಲ ಅಂದರೆ ರೇಷ್ಮೆ ಸೀರೆ ತಗೊಳ್ಳೋ ಸಾಮರ್ಥ್ಯ ಇದ್ದರೆ ತಗೊಳ್ಳಿ. ಒಂದು ಹಳದಿ ಬಣ್ಣದ ರವಿಕೆ ಬಟ್ಟೆಯನ್ನು ಕೂಡ ತಗೊಳ್ಬೇಕು. 18 ಹಸಿರು ಬಳೆಗಳನ್ನು ತಗೊಳ್ಬೇಕು. 18 ವೀಳ್ಯದ ಎಲೆಗಳನ್ನು ತಗೊಳ್ಬೇಕು. ಸರಿಯಾಗಿ ಬರ್ಕೊಂಬಿಡಿ. 5 ಅಡಿಕೆಕಾಯಿಗಳನ್ನು ತಗೋಬೇಕು. ಇಡೀ ಅಡಿಕೆಕಾಯಿಗಳನ್ನು ತಗೊಳ್ಬೇಕು. ಮತ್ತು 1 kg 800 ಗ್ರಾಮ್ 18 ಬರುವಷ್ಟು ಅಕ್ಕಿ ಮತ್ತು 18 ತೆಂಗಿನಕಾಯಿ, ಈ ರೀತಿಯಾಗಿ ಬರ್ತದೆ. ಅದಷ್ಟು ಕೂಡ ಮಡಿಲು ತುಂಬುವಂತಹ ಸಾಮಗ್ರಿಗಳು, ಉಡಿ ತುಂಬೋದು ಅಂತ ಹೇಳ್ತೀರಲ್ಲ, ಆ ರೀತಿಯಲ್ಲಿ ಮುತ್ತೈದೆಯರಿಗೆ ಬಾಗಿನ ಕೊಡ್ತಕ್ಕಂಥ ಸಾಮಗ್ರಿಗಳು ಎಲ್ಲವನ್ನು 18ರ ಸಂಖ್ಯೆಯಲ್ಲಿ ಬರುವ ರೀತಿಯಲ್ಲಿ ತಗೊಳ್ಬೇಕು. ನಿಮ್ಮ ಶಕ್ತಿಯಾನುಸಾರ ತಗೊಳ್ಳಿ. ಬಲವಂತವಾಗಿ ನಿಮಗೆ ಸಾಲ ಮಾಡಿ ದೇವತಾರಾಧನೆ ಮಾಡಬೇಕು ಅಂತ ಎಲ್ಲೂ ಶಾಸ್ತ್ರಕಾರರು ಹೇಳಿಲ್ಲ. ನೀವು ಹರಕೆ ಒಪ್ಸೋದಕ್ಕೋಸ್ಕರವಾಗಿ ಇನ್ನೊಬ್ಬರ ಹತ್ರ ಸಾಲ ಮಾಡ್ಕೊಂಡು ಹೋಗಿ ಆ ಸಾಲ ತೀರ್ಸಕ್ಕೆ ಮತ್ತೊಬ್ಬರ ಹತ್ರ ಸಾಲ ಮಾಡಬೇಕು. ಯಾಕೆ ಬೇಕಿತ್ತು ಹರಕೆ ಅನ್ಸ್ಬಿಡೋದು? ನಿಮ್ಮ ಶಕ್ತಿಯಾನುಸಾರ ಮಾಡಿ. ಆದರೆ ಅಲ್ಲಿ ಹೋಗಿ, ಕನಿಷ್ಠ ಅಲ್ಲಿ ಹೋಗ್ಬಿಟ್ಟು ಪ್ರಾರ್ಥನೆ ಆದರೂ ಮಾಡ್ಕೊಳ್ಳಿ. ನಿಮ್ಗೆ ಇದನ್ನೆಲ್ಲ ಒಪ್ಸೋ ಸಾಮರ್ಥ್ಯ ಇಲ್ಲಪ್ಪ, ಈಗ ಅಮ್ಮ ಮುಂದೆ ನಾನು ಒಪ್ಪಿಸ್ತೇನೆ ತಾಯಿ, ನನಗೆ ಇವತ್ತು ಅವಕಾಶ ಮಾಡಿಕೊಡು, ನಂಗೆ ಹೀಗಿದೆ ನನ್ನ ಸಮಸ್ಯೆ ಅಂತೇಳಿ ಮೂಕಾಂಬಿಕೆ ಎದುರುಗಡೆ ಹೋಗಿ ನಿಲ್ಲಬೇಕು. ಕನಿಷ್ಠ 3 ನಿಮಿಷಗಳ ಕಾಲವಾದರೂ ಧ್ವಜಸ್ತಂಭದಿಂದ ಹೊರಭಾಗದಲ್ಲಿ ಬರಬೇಕು. ಅಮ್ಮನವರಿಗೂ ಧ್ವಜಸ್ತಂಭಕ್ಕೂ ಮಧ್ಯದಲ್ಲಿ ನಿಂತು ಪ್ರಾರ್ಥನೆಗಳನ್ನು ಮಾಡಬಾರದು ಎಲ್ಲೂ ಕೂಡ. ಧ್ವಜಸ್ತಂಭದಿಂದ ಕನಿಷ್ಠ 3 ಅಡಿಗಳಷ್ಟು ದೂರದಲ್ಲಿ ನೀವು ಹೀಗೆ ಸ್ವಲ್ಪ ನೇರವಾಗಿ ಪಕ್ಕದಲ್ಲಿ ನಿಂತು ಅಮ್ಮನವರ ಮೇಲೆ ದೃಷ್ಟಿಯನ್ನು ಇಟ್ಕೊಂಡು ಕೊಲ್ಲೂರು ಮೂಕಾಂಬಿಕೆಯ ದರ್ಶನವನ್ನು ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ಹೇಳಿಕೆ ಮಾಡ್ಕೊಂಡು ಬರಬೇಕು. ಯಾಕಾಗಿ ಈ ಮಾತನ್ನು ಹೇಳಿದೆ ಅಂತಂದರೆ, ನಿಮ್ಮಲ್ಲಿ ಈ ಭೋಗಯಾನಾನಿ ಶುಕ್ರ, ವೈಭೋಗಕಾರಕನಾಗಿರತಕ್ಕಂಥ ಶುಕ್ರ ವೀಕ್ ಇರೋದ್ರಿಂದ ಆ ಶುಕ್ರನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಶಕ್ತಿ ನಿಮ್ಮೊಳಗೆ ಜಾಗೃತವಾಗಬೇಕು. ಅದು ಸೃಷ್ಟಿಯಾಗ್ತಕ್ಕಂಥದ್ದು ಅಥವಾ ಜಾಗೃತವಾಗಿರ್ತಕ್ಕಂಥದ್ದು ಕೊಲ್ಲೂರಿನಲ್ಲಿ. ಹಾಗಾಗಿ ಅಲ್ಲಿ ನೀವು ಹೋದಾಗ, ಅಲ್ಲಿ ನೀವು ನಿಂತು ಪ್ರಾರ್ಥನಾದಿಗಳನ್ನು ಮಾಡಿದಾಗ ನಿಮ್ಮೊಳಗೆ ಆ ಶಕ್ತಿ ಅನ್ನುವಂಥದ್ದು ಜಾಗೃತವಾಗುತ್ತೆ. ಜೊತೆಯಲ್ಲಿ ನೀವು ಬಂದ ನಂತರದಲ್ಲಿ ನೀವೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಲ್ಲ ವೃತ್ತಿ, ಅದರಲ್ಲಿ ಕೂಡ ಸಾಕಷ್ಟು ಅಭಿವೃದ್ಧಿ ಅನ್ನುವಂಥದ್ದಾಗತ್ತೆ. ಹೊಸ ಅವಕಾಶಗಳು ಸಿಕ್ಕು ಬರುತ್ತೆ. ಮತ್ತು ನೀವೇನು ಅಂದ್ಕೊಂಡಿದ್ದೀರ ಬ್ಯೂಟಿ ಪಾರ್ಲರ್ ವೃತ್ತಿ, ಇದರ ಅಭಿವೃದ್ಧಿ ಕೂಡ ಆಗುತ್ತೆ. ಶಾಸ್ತ್ರೋಕ್ತವಾಗಿರ್ತಕ್ಕಂಥ ರೀತಿಯಲ್ಲಿ ಆರಾಧನೆಗಳು ನಡಿಬೇಕು. ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಶ್ರದ್ಧೆ ಮತ್ತು ನಂಬಿಕೆ, ಭಕ್ತಿ. ಈ 3 ಇಟ್ಕೊಂಡು ನೀವು ಕೊಲ್ಲೂರಿಗೆ ಹೋಗಿ ಸೇವೆಯೆಲ್ಲ ಮಾಡ್ಕೊಂಡು ಬನ್ನಿ. ಖಂಡಿತ ಉತ್ತಮವಾಗಿ ನಿಮಗೆ ಬೆಳವಣಿಗೆ ಆಗುತ್ತೆ. ಒಳ್ಳೆಯದಾಗುತ್ತೆ. ಧನ್ಯವಾದಗಳು ಶಿಲ್ಪಾ ಅವರೇ, ಕಾರ್ಯಕ್ರಮಕ್ಕೆ ಮೆಸೇಜ್ ಕಳಿಸಿದ್ದಕ್ಕಾಗಿ. ಇನ್ನು ವೀಕ್ಷಕರೇ, ಪ್ರತಿ ಬಾರಿ ಅಂತ ಇಂದು ಕೂಡ ನಾನು ಹೇಳ್ತಾ ಇದ್ದೀನಿ, ನಿಮಗೂ ಕೂಡ ಏನೋ ಗೊಂದಲದ ಒಂದು ವಾತಾವರಣದಲ್ಲಿದ್ದೀರಾ, ಏನೋ ಗೊತ್ತಾಗ್ತಿಲ್ಲ ಈ ಸಮಸ್ಯೆ, ಏನು ಮಾಡಬೇಕು, ಉತ್ತರ ಬೇಕು ಅಂದರೆ ನಮ್ಮ ಕಾರ್ಯಕ್ರಮಕ್ಕೆ ನೀವು ಮೆಸೇಜನ್ನು ಕಳಿಸಿ ಕೆಳಗಡೆ ಕಾಣಿಸ್ತಿರೋಂಥ ವಾಟ್ಸಪ್ ನಂಬರ್ಗೆ, ಇನ್ನೂ ಪತ್ರದ ಮೂಲಕ, ಇಮೇಲ್ ಮೂಲಕ ಕೂಡ ನೀವು ನಮಗೆ ಮೆಸೇಜನ್ನು ಕಳಿಸಬಹುದು. NKR TV ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿ ಯಾವಾಗ ಬೇಕಾದರೂ ನಮ್ಮ ಕಾರ್ಯಕ್ರಮ ವೀಕ್ಷಿಸಬಹುದು ಅಂತ ಹೇಳ್ತಾ, ಈಗ ಕೊನೆಯ 4 ರಾಶಿಗಳ ಕುರಿತಾಗಿ ಗುರುಗಳು ಏನು ಹೇಳ್ತಾರೆ ಕೇಳೋಣ. ಗುರೂಜಿ, ಈಗ ಧನುರಾಶಿ. ಧನುರಾಶಿಯವರಿಗೆ ಇವತ್ತಿನ ದಿನ ಸ್ವಲ್ಪ ಸಮಾಧಾನವೂ ಇದೆ, ಆತಂಕವೂ ಇದೆ.
ಸಮಾಧಾನ ಯಾಕಿದೆ ಅಂತಂದರೆ ನಿಮ್ಮ ರಾಶಿಗೆ ಅಷ್ಟಮಾಧಿಪತಿ ಆಗಿರ್ತಕ್ಕಂತಹ ಚಂದ್ರ ಲಾಭಸ್ಥಿತಿಗೆ ಬರ್ತಿದ್ದಾನೆ. ಎಲ್ಲ ರೀತಿಯ ಆತಂಕಗಳು ಕೂಡ ಒಂದು ಹದ್ಬಸ್ತಿಗೆ ಬಂದು ಸಮಾಧಾನವಾಗ್ತಕ್ಕಂಥ ಒಂದು ಕಾಲ. ಆದರೆ ತಂದೆ ಯಾರಿಗೆ ಜೀವಂತವಾಗಿದ್ದಾರೆ ಅಂಥವರಿಗೆ, ಧನುರಾಶಿಯವರಿಗೆ ತಂದೆಯ ಆರೋಗ್ಯದ ಕಡೆಗೆ ಸಂಬಂಧಪಟ್ಟು ಸ್ವಲ್ಪ ಹೆಚ್ಚು ಟೆನ್ಷನ್ ಆಗಬಹುದು. ಯಾರಿಗೆ ಧನುರಾಶಿಯವರ ತಂದೆಗೆ ಹೃದಯ ಸಂಬಂಧಿತವಾದ ಸಮಸ್ಯೆ ಇರುತ್ತೆ, ಅದು ಆ ವಿಷಯಕ್ಕೆ ಸಂಬಂಧಪಟ್ಟು ಸ್ವಲ್ಪ ಆತಂಕವನ್ನು ನೋಡಬೇಕಾಗಿ ಬರಬಹುದು ಕೆಲವರಿಗೆ, ಎಲ್ರಿಗೂ ಅಲ್ಲ. ಮತ್ತು ಆ ಥರ ಸಮಸ್ಯೆ ಇದ್ದವರೆಲ್ಲರೂ ನಮಗೆ ಬಂದ್ಬಿಡುತ್ತೇನೋ ಅಂತ ಅಂದ್ಕೊಳ್ಬೇಡಿ. ಇದರಲ್ಲಿ ದಶಾಭುಕ್ತಿ ಕೂಡ ಕಾರಣ ಆಗುತ್ತೆ ಧನುರಾಶಿಯವರದ್ದು. ಸುಮ್ಮನೆ ತೀರ್ಮಾನನ ನೀವು ತಗೊಳ್ಬೇಡಿ ದಯಮಾಡಿ. ಒಟ್ಟಾರೆ ಮೇಲೆ ಚೆನ್ನಾಗಿದೆ. ಕಾರಣ ಏನಪ್ಪ ಅಂತಂದರೆ ಅಷ್ಟಮಾಧಿಪತಿ ಆಗಿರ್ತಕ್ಕಂಥ ಚಂದ್ರ ಶುಭ ಸ್ಥಿತಿಗೆ ಬರುವಂಥದ್ದು 10-11ನೇ ಮನೆಯಲ್ಲಿ ಸಂಚಾರ ಇರೋದರಿಂದ ಸಾಕಷ್ಟು ಅನುಕೂಲವೇ ಆಗುತ್ತೆ. ಬಿಟ್ಟರೆ ದೊಡ್ಡ ಅಪಾಯವಾಗ್ತಕ್ಕಂಥ ಯಾವುದೇ ಲಕ್ಷಣ ಇಲ್ಲ. ಚಿಂತೆ ಮಾಡಬೇಡಿ, ಶಿವಾರಾಧನೆಯನ್ನು ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಮುಂದಿನ ಮಕರ ರಾಶಿ. ಮಕರ ರಾಶಿಯವರಿಗೆ ಕೂಡ ಇವತ್ತಿನ ದಿನ ತುಂಬ ಚೆನ್ನಾಗಿದೆ. ಆರೋಗ್ಯದಲ್ಲಿ ವೃದ್ಧಿ ಆಗ್ತಕ್ಕಂಥದ್ದು, ಉಷ್ಣ ಸಂಬಂಧ ಸಮಸ್ಯೆಗಳಿದ್ದರೆ ಅವೆಲ್ಲವೂ ಕಡಿಮೆ ಆಗ್ತಕ್ಕಂಥದ್ದು, ಕೆಲಸ ಕಾರ್ಯಗಳಲ್ಲಿ ಪ್ರಗತಿ, ವ್ಯಾಪಾರ ವ್ಯವಹಾರಗಳಲ್ಲಿ ವೃದ್ಧಿ, ಸ್ತ್ರೀ ಸೌಖ್ಯ ಪ್ರಾಪ್ತಿ, ವಿವಾಹಾದಿ ಮಂಗಳ ಕಾರ್ಯಗಳಲ್ಲಿ ವೃದ್ಧಿ, ಹೀಗೆ ಎಲ್ಲ ರೀತಿಯ ವಿಚಾರಗಳಲ್ಲಿ ಕೂಡ ಮಕರ ರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಧನಸ್ಥಾನದಲ್ಲಿ ರಾಹು, ಕಣ್ಣಿನ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆ ಬಗ್ಗೆ ಮೊನ್ನೆ ಶನಿವಾರ ದಿವಸದ ಸಂಚಿಕೆ ನಾನು ಹೇಳಿದ್ದೆ. ಅದಕ್ಕೆ ಸಂಬಂಧಪಟ್ಟು ಏನು ಮಾಡ್ಕೊಳ್ಬೇಕು ಅಂಥೇಳಿ ಚಿಕಿತ್ಸೆ ಇತ್ಯಾದಿಗಳನ್ನು ಮಾಡಿಕೊಂಡಿದ್ದಲ್ಲಿ ಸಾಕಷ್ಟು ಅದರಲ್ಲೂ ಚೇತರಿಕೆ ಕಂಡಿರ್ತದೆ. ನಿಮಗೆ ಗೊತ್ತು. ಮತ್ತು ವಿಶೇಷವಾಗಿ ಮಕರ ರಾಶಿಯವರಿಗೆ ಕೇತು ಅಷ್ಟಮದಲ್ಲಿರುವಂಥದ್ದು ಅಗ್ನಿಮಯವಾಗಿರ್ತಕ್ಕಂಥ ವಾತಾವರಣ ಆಗಿರುತ್ತೆ. ಸ್ವಲ್ಪ ಮೈಯ ಕೆಲವು ಭಾಗಗಳು, ವಿಶೇಷವಾಗಿ ಅಂಗಾಲುಗಳಲ್ಲಿ ಉರಿ ಇತ್ಯಾದಿಗಳು ಕಾಣಿಸ್ಕೊಳ್ಬಹುದು. ಇದಕ್ಕೆ ಸಂಬಂಧಪಟ್ಟು ನೀವೇನು ವಿಶೇಷವಾಗಿ ದೊಡ್ಡ ತಲೆ ಕೆಡಿಸ್ಕೊಳ್ಳೋದು ಬೇಡ. ಸ್ವಲ್ಪ ನಿಂಬೆ ರಸಕ್ಕೆ ಕೊಬ್ಬರಿ ಎಣ್ಣೆಯನ್ನು ಮಿಶ್ರಣ ಮಾಡಿ ಅಂಗಾಲಿಗೆ ಲೇಪನ ಮಾಡೋದ್ರಿಂದ ಆ ಒಂದು ಉರಿ ಅಂತಕ್ಕಂಥದ್ದು ಕಡಿಮೆ ಆಗುತ್ತೆ. ತೀವ್ರತರವಾಗಿದ್ದ ಪಕ್ಷದಲ್ಲಿ ಚಿಕಿತ್ಸೆಯನ್ನು ಮಾಡಿಕೊಳ್ಳಿ, ಧನ್ವಂತರಿ ಉಪಾಸನೆಯನ್ನು ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿಂದು ಕುಂಭರಾಶಿ. ಕುಂಭರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ನಿಮ್ಮ ಷಷ್ಠಾಧಿಪತಿ ಆಗಿರ್ತಕ್ಕಂಥ ಚಂದ್ರ ಅಷ್ಟಮದಲ್ಲಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಸಾಲಾದಿ ಬಾಧೆಗಳು ಕಾಣಿಸ್ತಕ್ಕಂಥ ಲಕ್ಷಣ. ಆದರೆ ಮಧ್ಯಾಹ್ನದ ನಂತರದಲ್ಲಿ ಎಲ್ಲವೂ ಕೂಡ ಸರಿಯಾಗುವಂಥ ಅವಕಾಶ ಇದೆ. ನಷ್ಟಗಳೆಲ್ಲವೂ ಸಹ ಪುನಃ ಪ್ರಾಪ್ತಿ ಆಗ್ತಕ್ಕಂಥದ್ದು, ಕಳೆದು ಹೋಗಿದ್ದ ಪಕ್ಷದಲ್ಲಿ ಪುನಃ ಮತ್ತೆ ಲಭ್ಯವಾಗ್ತಕ್ಕಂಥ ಅವಕಾಶ. ಶುಕ್ರನ ಜೊತೆಯಲ್ಲಿ ಬಂದು ಸೇರ್ತಾ ಇದ್ದಾನೆ. ಶುಕ್ರ ಕುಂಭರಾಶಿಗೆ ಭಾಗ್ಯಾಧಿಪತಿ ಆಗ್ತಾನೆ. ಭಾಗ್ಯಾಧಿಪತಿಯೊಂದಿಗೆ ಷಷ್ಠಾಧಿಪತಿ ಸೇರ್ತಕ್ಕಂಥದ್ದು. ಹಾಗಾಗಿ ಒಳ್ಳೆಯ ಒಂದು ಯೋಗ ಅದು. ಮತ್ತು 3ನೇ ಮನೆಗೆ ದೃಷ್ಟಿ ಇರೋದರಿಂದ ಒಡಹುಟ್ಟಿದವರ ಜೊತೆಯಲ್ಲಿ ಒಳ್ಳೆಯ ಒಂದು ಒಡನಾಟ, ಬಾಂಧವ್ಯಗಳು ಪ್ರಾಪ್ತಿಯಾಗುವಂಥದ್ದು. ಭಾಗ್ಯಸ್ಥಿತಿಯ ಶುಕ್ರ ತಂದೆ ತಾಯಿಗಳ ಭೇಟಿ ಆಗ್ತಕ್ಕಂಥದ್ದು ಎಲ್ಲವೂ ಕೂಡ ಒಳ್ಳೆಯ ಸೂಚನೆಯಾಗಿ ಕಾಣಿಸುತ್ತೆ. ಮತ್ತು ಜನ್ಮ ರಾಶಿಯಾಗಿರ್ತಕ್ಕಂಥ ಕುಂಭದಲ್ಲಿ ರಾಹು ಇರೋದರಿಂದ ಸ್ವಲ್ಪ ಮಟ್ಟಿಗೆ ರಕ್ತನಾಳಗಳಲ್ಲೋ ಶ್ವಾಸನಾಳಗಳಲ್ಲೋ ಏನಾದರೂ ಇನ್ಫೆಕ್ಷನ್ ಇತ್ಯಾದಿಗಳು ಕಂಡು ಬಂದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಚಿಕಿತ್ಸೆ ಇತ್ಯಾದಿಗಳನ್ನು ಮಾಡಿಕೊಳ್ಳಿ. ಸರ್ವತ್ರ ಪೂಜೆಯೇ ಪರಿಹಾರ ಅಲ್ಲ. ಈ ವಿಷಯದಲ್ಲಿ ಕೂಡ ದೇವರಲ್ಲ, ಡಾಕ್ಟರ್ ಹತ್ರ ಹೋಗ್ತಕ್ಕಂಥದ್ದೇ ಒಳ್ಳೆಯದು. ವೈದ್ಯೋ ನಾರಾಯಣೋ ಹರಿಹಿ. ಪ್ರಯತ್ನ ಮಾಡಿ. ಶುಭವಾಗಲಿ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಇವತ್ತು ಆರಂಭಿಕ ಹಂತದಲ್ಲಿ ಉತ್ತಮವಾದಂಥ ಫಲ. ಕಾರಣ ಸಪ್ತಮದಲ್ಲಿರ್ತಕ್ಕಂತಹ ಪಂಚಮಾಧಿಪತಿಯಾದ ಚಂದ್ರ. ಹಾಗಾಗಿ ಒಳ್ಳೆಯ ಫಲವನ್ನು ಮಧ್ಯಾಹ್ನದವರೆಗೆ ನೋಡಿದರೆ, ಮಧ್ಯಾಹ್ನ ನಂತರದಲ್ಲಿ ಅಷ್ಟಮದಲ್ಲಿ ಶುಕ್ರನ ಜೊತೆಯಲ್ಲಿ ಸೇರೋದಾದ್ರಿಂದ ದೂರ ಪ್ರಯಾಣ ಮಾಡ್ತಕ್ಕಂಥ ಅಗತ್ಯ, ಅನಿವಾರ್ಯ, ಅಥವಾ ನೀರಿನಲ್ಲಿ ಪ್ರಯಾಣ ಮಾಡ್ತಕ್ಕಂಥ ಅನಿವಾರ್ಯತೆ ಇದ್ದ ಪಕ್ಷದಲ್ಲಿ ತುಂಬ ಎಚ್ಚರಿಕೆಯನ್ನು ಇಟ್ಕೊಳ್ಳಿ. ಅನಿವಾರ್ಯದಲ್ಲಿ ಮಾತ್ರ ದೋಣಿ ಸಂಚಾರ ಅಂತೂ ಇದ್ದಿದ್ದು ವರ್ಜ್ಯವೇ, ನಿಷಿದ್ಧ ಇವತ್ತು. ಇನ್ನು 2 ದಿನಗಳ ಕಾಲ ಮೀನರಾಶಿಯವರು ಯಾವುದೇ ಕಾರಣಕ್ಕೂ ದೋಣಿಯಲ್ಲಿ ದೂರ ಸಂಚಾರ ನಿಷಿದ್ಧ ಆಗಿರುತ್ತೆ. ವಾಹನಗಳಲ್ಲಿ ಸಂಚಾರ ಮಾಡುವಾಗ ಕೂಡ ಎಲ್ಲರೂ ನೀರು ನಿಂತಿದೆ ರಸ್ತೆ ಮೇಲೆ, ಅಲ್ಲೆಲ್ಲ ಆರಾಮಾಗಿ ಯಾವುದೋ ಒಂದು ಧೈರ್ಯದ ಮೇಲೆ ದಾಟ್ಬಿಡ್ತೀನಿ ಅಂತೇಳಿ ಹೋಗಬೇಡಿ. ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ಳಿ. ಅಪಾಯವಾಗ್ತಕ್ಕಂಥ ಲಕ್ಷಣ ಕಾಣಿಸುತ್ತೆ. ತಕ್ಕಡಿಯ ರಾಶಿ ಆಗಿರ್ತಕ್ಕಂಥ ತುಲಾದಲ್ಲಿ ಶುಕ್ರ ಮತ್ತು ಚಂದ್ರ ಇರೋದ್ರಿಂದ ಮೀನರಾಶಿಯವರು ಡ್ರೈವಿಂಗ್ ಮಾಡುವಾಗ ಬೆಪ್ಪು ತಕ್ಕಡಿಯಂತೆ ವರ್ತನೆ ಮಾಡಬಾರ್ದು. ಉತ್ಸಾಹದಿಂದ ನುಗ್ಗಿ ಹೋಗೋದು ಅಪಾಯಕ್ಕೆ ನಾಂದಿಯಾಗುತ್ತೆ. ಜೊತೆಯಲ್ಲಿ ವಾಹನ ದೇವತೆ ಆಗಿರತಕ್ಕಂಥ ದುರ್ಗಿಯನ್ನು ಉಪಾಸನೆ ಮಾಡಿಕೊಂಡಷ್ಟು ರಕ್ಷಣೆ ಅಂತಕ್ಕಂಥದ್ದು ದೊರಕತ್ತೆ. ಪ್ರಯತ್ನ ಮಾಡಿ. ಶುಭವಾಗಲಿ. ಧನ್ಯವಾದಗಳು ಗುರುಗಳೇ. ಇವತ್ತು ಕೂಡ ಎಂದಿನಂತೆ ವಿಶೇಷವಾದ ಮಾಹಿತಿಯನ್ನು, ಅದರಲ್ಲೂ ಮುರುಡೇಶ್ವರದ ಕುರಿತಾಗಿ ಮಹತ್ತರವಾದ ಮಾಹಿತಿ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು.
ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಹೊರಡೋ ಸಮಯ ಆಗ್ತದೆ. ಮತ್ತೆ ಭೇಟಿಯಾಗೋಣ ನಾಳೆ ಮಂಗಳವಾರದ ಶುಭ ದಿನ. ಮಂಗಳಕರ ಮಾಹಿತಿಯೊಂದಿಗೆ ನಾವು ಬರ್ತೀವಿ. ಹೋಗಿ ಬರೋದಾ? ನಮಸ್ಕಾರ.